ಶ್ರೀಮಂತ್ರೆ ನೋಡಿ, ನಿಮ್ಮ ತಂಗಿ ಅಂತಿರುವ ನಾನು ನಿಮಗೆ ಶರವಡ್ಡೆ ಬಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಸೂರನೆಂಬ ಅಣ್ಣನ ಅಭಿಮಾನದಿಂದ ಕಿಸೆಗಳ್ಳತನ ಮಾಡಿದ ನೀವು ನನ್ನ ಕಾಲಿಗೆ ಬೀಳುವ ಯೋಗ್ಯತೆ ನಿಮಗೆ ಎಲ್ಲಿಂದ ಬರಬೇಕು? ನನ್ನ ಹಣ ಕಳೆದುಕೊಂಡ ಸೇಡು ನನ್ನ ಹಣ ಕೊಡುವವರಿಗೆ ನಿಮ್ಮನ್ನು ಚಿತ್ರ ಹಿಂಸದಿಂದ ನಳನಿಸದೆ ಬಿಡಲಾರೆ. ಏ ಮದುವ, ನನ್ನ ಹಣ ಕೊಡ್ತೀಯ ಇಲ್ಲ ಈ ನಿನ್ನ ಮಗಳನ್ನು ಕಚ್ಚಿ ಮುಟ್ಟಿಸಿ ಬಿಡಲ್ಲ. ಹಿಂಗಲಿಕ್ಕೆ ತುತ್ತು ಕೂಳನಿದ್ದರು ಎಷ್ಟು ಸಾಕಾಡಿನಿಗೆ ನಿನ್ನನ್ನು ಮೆಟ್ಟಿಸಿ ಮೆಟ್ಟಿಸುವ ಕಂತ ಸೂರ್ಯ ಮಗನೇ, ನಿನ್ನ ತಂದೆ ಅಂತ ನೀನು ನನ್ನ ಒದೆಯಬೇಕಾದ್ರೆ ನೀನಪ್ಪ ನನ್ನ ಸೂರ್ಯ ಮಗ. ಲೇ ಬಡವ, ನಿನ್ನ ಮಗಳಂತ ಸಾವಿರಾರು ಹೆಣ್ಣುಗಳನ್ನು ಕುಣಿಸಬಲ್ಲ ನನಗೆ ಸೂಳಿಯ ಮಗನಿಂದೆಯ ಮಗನೇ. ಏ ಸಂಘ ನಿಂಗ ಕಟ್ಟಿ ಹಾಕಲಿ ಈ ಮುದಕುವ ಬೇಣ್ಣು. ಶ್ರೀಮಂತ್ರಿ, ನನ್ನ ತಂದೆಯನ್ನು ಹೊಡೆಯ ಬಿಡಿ ಶ್ರೀಮಂತ್ರಿ, ಹೊಡೆಯ ಬಿಡಿ, ಬಿಟ್ಟು ಬಿಡಿ ನನ್ನ ತಂದೆ. ಅವನನ್ನು ಕಟ್ಟಿ ಹಾಕಿಲ್ಲ ಜಯಶ್ರೀ. ಅಚ್ಚುಕಟ್ಟಾದ ಈ ನಿನ್ನ ಸುಂದರವಾದ ದೇಹವನ್ನಪ್ಪಿ ನಿನ್ನ ತೊಂಡೆ ಹಣ್ಣಿನಂತಿರುವ ತುಟಿ ಕಚ್ಚಿ ಹೋಗಬೇಕೆಂದು ತೆಕ್ಕಿಗೆ ಮದುವಾ ಕಣ್ ತುಂಬ ನೋಡಿಕೋ ನಿನ್ನ ಮಗಳ ಚರಿತ್ರೆಯನ್ನು. ಜಯಶ್ರೀ, ಈ ನಿನ್ನ ತುಟಿ ಕಚ್ಚಲ ಇಲ್ಲ ನಿನ್ನ ಗಿಣಿಯಂತಿರುವ ಮೂಗು ಕಚ್ಚಲ ಇಲ್ಲ ನಿನ್ನ ತುಂಬಿದ ಕೆಣ್ಣಿಗೊಂದು ಗುಲ್ಲು ಕೊಡಲು ಹೇಳು ಹೆಣ್ಣೆ, ಯಾವ ತರನಾಗಿ ಸ್ವೀಕಾರ ಮಾಡಲಿ ನಿನ್ನನ್ನು? ಹೇಳಿ ನನ್ನ ಮಗಳೇ, ನನ್ನನ್ನು ಗಟ್ಟಿಯಾಗಿ ಈ ರೀತಿ ನನ್ನ ಮಗಳನ್ನು ಕೆಣಕೊಪ್ಪ ನೀನು ಕಳಿಸಲೇ ನಿನ್ನಲ್ಲಿ ಗಂಡಸ್ತಾನ ಬೇರಿದ್ರೆ ನನ್ನ ಬಿಚ್ಚವನಿಗೆ ಅವಮಾನ ಮಾಡು, ಆಮೇಲೆ ನಿನಗೆ ಗಂಡಸಂತ ಕರೀತೀನಿ. ನನ್ನನ್ನು ಕಟ್ಟಿ ಹಾಕಿ ನನ್ನ ಮಗಳು ಒಪ್ಪು ನೀನು ಕಟ್ಟುವ ನೀನಪ್ಪ ನಾನು ಸುಳ್ಳಿನ ತಪ್ಪಿನ ಸಮಾಜ ಇತ್ತು ಈ ಸಮಾಜಕ್ಕೆ ಕೈ ಎತ್ತಿ ಹೇಳುತ್ತಲೇ. ಆರಗಾರವಾದ ಈ ಹುಲಿಗೆ ನಿನ್ನ ಮಾತಿನ ವಾಗ್ದಾನ ನನಗೆ ಬೇಕಾಗಿಲ್ಲ. ಹಲಗಾರರ ಮಗನ ಕರಿಬಂದ ವಯಸ್ಸದ ಮುದುಕನ ಕಟ್ಟಿ ಹಾಕಿ ಅಸಹಾಯಕ ಸ್ಥಿತಿಯನ್ನು ನಡೆಸಿದ ಒಂದು ಹೆಣ್ಣನ್ನು ಕೆಣಕುವ ನೀನೊಬ್ಬ ಕಂಡಿದ್ದರಲ್ಲಿ ಒಳ್ಳೆ ಮಾತ್ರ ತಲೆ ತಗ್ಗಿಸಿ ಪೊಲೀಸ್ ಸ್ಟೇಷನ್ ದಾರಿ ಹಿಡಿಯೋ ಇಲ್ಲ ನಿನ್ನನ್ನು ಒತ್ತು ಮಾಡಿ ಒಪ್ಪಿಸಿ ಅರೆಸ್ಟ್ ಮಾಡಿ ನಾನಿನ್ನ ಸಹೋದರನೆನ್ನುವುದು ಮರೆತು ನನ್ನನ್ನೇ ಅರೆಸ್ಟ್ ಮಾಡ್ತೀನೋ ಬೇಕು ಬಾ. ನನ್ನ ಮಗನೇ, ಸಹೋದರಂತ ಸಹೋದರ ನೀನಷ್ಟೇ ಯಾಕೋ ದುರಂಕಾರನ ಮರೆತಿರುವ ನಿಮ್ಮ ಅಪ್ಪನು ಕೂಡ ಅರೆಸ್ಟ್ ಮಾಡುತ್ತೇನೆ. ಎಲ್ಲ ಸೊಕ್ಕಿನ ಪ್ರಾಣಿ ಈ ರೀತಿ ಸೋರನ್ನು ಕಣ್ಣು ತಪ್ಪಿಸಿ ನನ್ನ ಮನೆಯಲ್ಲಿ ಗೋದಾನೋಟನ್ನು ಚಲಿಸಿರುವ ಮುದಕನ ಮಮತೆ ದೊಡ್ಡ ಕಟ್ಟಿ ಹಾಕಿ ಒಟ್ಟಾಚೆ ಒಂದು ಹೆಣ್ಣನ್ನು ಶೀಲಕ್ಕೆ ಕೈ ಹಚ್ಚಿರುವ ಕೋತಿ ಮಾಡಿಕೊಟ್ಟ ಶಿಕ್ಷಣ ಇನ್ನೂ ಸಾಲದೆ ಮತ್ತೆ ಪ್ರಾರಂಭಿಸಿರುವ ಇನ್ನಿನ ಹೇಚಿತನವನ್ನು ಈ ರೀತಿ ಮಾಡುವ ಪ್ರಕರಣದಲ್ಲಿ ಒಳ್ಳೆ ಮಾತಿನ ಪೊಲೀಸ್ ಸ್ಟೇಷನ್ ಒಳ್ಳೆ ಮಾತಿನ ತಲೆ ತಗ್ಗಿಸಿ ಪೊಲೀಸ್ ಸ್ಟೇಷನ್ ದಾರಿ ಹಿಡಿತು ಈ ಬೂಟ್ಗಳನ್ನು ಹೇಳಿ ನಿನ್ನ ಬೆನ್ನಿಗೆ ಹಾಕಲು ಅರೆಸ್ಟ್ ಮಾಡಿ ಒಂದನ್ನು ಹೋಗುತ್ತೇನೆ ಹೋಗುತ್ತೇನೆ ಹೋಗುವ ನನಗೊಂದು ಮಾತು ಹೇಳುತ್ತೇನೆ, ಜ್ಞಾಪಕದಲ್ಲಿಟ್ಟು. ಪ್ರೀತಿಯಿಂದಾದರೂ ಸರಿ ಬಲಾತ್ಕಾರದಿಂದಾದರೂ ಸರಿ
ಎಂದಾದರೂ ನಿನ್ನ ತಂಗಿಯ ಶೀಲ ನನಗೆ ಮೀಸಲವೆಂದು ತಿಳಿದುಕೋ. ನಡೆ ಪಿಸಿ ಹೋಗೋಣ. ಜಯಶ್ರೀ, ಇದೀಗ ಬಂದು ಕಂಪ್ಲೇಂಟ್ ಅನ್ನು ಬರೆದು ಕೊಡಿ. ಆಗ್ಲಿ ಸರ್. ಮೊದಲು ವಯಸ್ಸಾದ ತಂದೆಯ ರಕ್ಷಣೆ ಮಾಡು, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಎಂತ ಕಟಕನ ಹೊಟ್ಟೆಲಿ ಎಂತ ಕಾಮದಿಯನ್ನು ಧರಿಸಿಬಿಟ್ಟಿದ್ಯಾ ಮಾಡಿದೆ. ಈಗ ಬಂದೆ ಮಗನೇ? ಹೌದಪ್ಪ, ಈಗ ತಾನೇ ಬಂದೆ. ಅಪ್ಪ, ಏನಿದು ನಿನ್ನ ಮೈಕೈಯಲ್ಲಿ ಬಾಸುಂಡೆ? ಏನದು ನಿನ್ನ ತಲೆಯಲ್ಲಿ ರಕ್ತದ ಕಲೆ? ಮತ್ತೇನಾದ್ರೂ ಬೇದ್ರೆ ಗೊಪ್ಪಡಿನ ಮೇಲೆ ಕೈ ಮಾಡಿರಪ್ಪ. ಹೇಳು, ಈಗಲೇ ಹೋಗಿ ನಾನು ರಾಮರ ಉಂಡನ್ನು ಕತ್ತರಿಸಿ ಹಾಕಿ ಬರುತ್ತೇನೆ. ಈಗ ಅವರ ಹಸುರು ಲೋಕದ ಸುಂದರ ಮರೆ ಮಕ್ಕಳು ಇಂದಿನ ಮೋಚ ವೇದನ ಪುಡಿ ಪುಡಿ ಮಾಡಿ ಅವರ ಎದೆ ರಕ್ತ ಕುಡಿದು ಬರುತ್ತೇನೆ. ಆಗುದಿಲ್ಲ, ಆಗಿ ಹೋಗಿ ಬಿಟ್ಟಿದ್ದಪ್ಪ. ಮತ್ತ್ಯಾಕೆ ಸತ್ತ ಮಾತು ಒತ್ತಿ ಹೇಳಲೇಬೇಕು? ಯಾವದಪ್ಪ ಅದು ಸತ್ತ ಮಾತು? ಈ ನಿನ್ನ ಮಗನ ಮೇಲೆ ಇನ್ನೂ ಸಂಶಯ ಉಂಟಪ್ಪ ನಿನಗೆ? ಈ ಮಾತು ನೀನು ಹೀಗೆ ಹೇಳದಿದ್ದರೆ ನನಗೆ ನಿನ್ನಾನೇ ಆಗಿದೆ. ಯಾಕಪ್ಪ? ಬಡತನದಲ್ಲಿ ಬೆಂದು ಹೋದರು ಬೋಲಾಡಿ ನನ್ನ ಮಗನಿಗೆ ನಗು ನಗುತ್ತೆ ಹೇಳಿದ ನೀನು ಇಂದು ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಮುಳ್ಳುಚ್ಚುತ್ತಿದ್ದೀಯಾ? ಅಪ್ಪ, ಮುಪ್ಪಿನ ತಂದೆಯನ್ನು ನೋಡಿದ ಚಂಡಾಗಿ ಬೆಳೆದು ಜನರಿಂದ ನನಗೆ ನಿಂದೆ ನುಡಿ ಆಡಿಸುತ್ತೀಯಾ? ಅಪ್ಪ, ನೀನು ನನಗೆ ಜನ್ಮ ಕೊಟ್ಟ ತಂದೆ, ನೀನು ತುತ್ತ ಮಾಡಿ ಉಳಿಸಿದ ನನ್ನ ಕರುಳಿಗೆ ಒಂದೇ ಕರಗುತ್ತದೆ. ಬೇಗ ಹೇಳಪ್ಪ, ನಿನ್ನ ಮೇಲೆ ಕೈ ಮಾಡಿದ ನರರಾಮನ ಹೆಸರು. ಈಗ ನನ್ನ ರಕ್ತ ಕುದಿಯುತ್ತದೆ, ಕೋಪ ಕೆರಳುತ್ತದೆ, ಆಕ್ರೋಶ ಮುಕ್ಕುತ್ತದೆ. ನಿನಗಾದ ಅವಸ್ಥೆಯನ್ನು ಕಂಡು ಈಗಾಗಲೇ ಹೋಗಿ ಅವನ ಹೃದಯವನ್ನು ಬಗೆದು ಅವನ ರಕ್ತ ಭೂಮಿಗೆ ಹರಿಸ ಬರುತ್ತೇನೆ. ಹೇಳ್ತೀನಪ್ಪ, ಹೇಳ್ತೀನಿ. ಹರ್ತ ಅಂಗಡಿಗೆ ಹೋಗಿ ಹೊರ ಬಂದ ತಕ್ಷಣದಲ್ಲಿ ಕಳ್ಳ ಕದಿಮರ ಗಲಾಟೆ ನಡೆದಿತ್ತು. ಆ ಗಲಾಟೆ ಒಳಗೆ ರಕ್ತ ಕಲಿಯಿಂದ ಮನೆಗೆ ಬಂದ. ಆ ಕ್ಷಣದಲ್ಲಿ ಧರ್ಮೇಂದ್ರ ಮನೆಗೆ ಬಂದ. ಮನೆಗೆ ಬಂದು ಏನು ಮಾಡಿದ್ರಪ್ಪ ಧರ್ಮೇಂದ್ರ? ನನ್ನ ತುಂಬಿದ ಹಣವನ್ನು ಸೂಟ್ಕೇಸ್ ಕದ್ದಿನಂದು ನನ್ನ ಕಟ್ಟಿ ಹಾಕಿ ಚಾಟಿಂದ ಸಿಕ್ಕಂತ ಹೊರಗ ಬಿಟ್ಟಿದ್ದಲ್ಲಪ್ಪ, ಸಿಕ್ಕಂತ ಹೊರಗ ಬಿಟ್ಟಿದ್ದಲ್ಲ. ಲೇ ಮಗನ ಧರ್ಮೇಂದ್ರ, ನಾನಿಲ್ಲದ ಸಮಯ ಸಾಧಿಸಿ ಮುಪ್ಪಾದ ನನ್ನ ತಂದೆನ ಹೊಡೆದ ಸೂರನಾಗಿ ಹೋಗಿರುವೆ ಮಗನೇ. ಅವನ ಮಗ ಗಂಡುಗಲಿ ವಿಶ್ವನಾಥನಿದ್ದನೆಂಬುದನ್ನು ಮರೆತು ಮುದುಕರನ್ನು ಕಟ್ಟಿ ಹೊಡೆದು ಹೋಗಿರುವೆ ಅದನ್ನು. ಈ ಸೇಡು ನಾ ತೀರಿಸದೆ ಬಿಡಲರೆ. ಅಪ್ಪ, ಬೇಗ ಆಸ್ವಾದ ಮಾಡಪ್ಪ ನನಗೆ. ಬೇಡಪ್ಪ, ಬೇಡ. ಹುಲಿಯಾಗಿ ಹೋಗಿದ್ರೆ ತಿಳಿದ್ರನಪ್ಪ ನೀನು. ಆ ಹುಲಿಗೆ ತಕ್ಕ ಹೆಬ್ಬುಲಿ ನಾನಾಗಿ ಬಡವನು ತಿಂದು ಬದುಕಬೇಕೆಂದು ನಿಂತಿರುವನು, ಅವನನ್ನು ನಾನೇ ತಿಂದು ಬದುಕುತ್ತೇನೆ. ಆಗಲ್ಲನ, ನೀನು ಮಾಡಬೇಕಾದ ಕೆಲಸ ಇನ್ಸ್ಪೆಕ್ಟರ್ ಜಯರಾಮ್ ಅವರು ಈ ಕೆಲಸ ಮಾಡಿಬಿಟ್ಟಿದ್ದಾರೆ. ಅಂದರೆ ನಮ್ಮ ತಂಗಿ ನಿನ್ನ ಮಾತಿನ ಅರ್ಥ ಅಷ್ಟೇ ಅಲ್ಲನ, ಅಪ್ಪನನ್ನು ಕಟ್ಟಿ ಹಾಕಿದ್ದಲ್ಲದೆ ಅವನು ನನ್ನ ಮೇಲೆ ಕೈ ಮಾಡಲು ಬರುತ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಬಂದು ಆ ಇನ್ಸ್ಪೆಕ್ಟರ್ ಜಯರಾಮ್ ಅವನನ್ನು ಎಳೆದುಕೊಂಡು ಹೋದ್ರಲ್ಲ. ಏನು ಹೇಳ್ತಿದ್ಯಾ ಮಾತಂಗಿ ನೀನು? ಅಪ್ಪನಿಗೆ ಚಿತ್ರಹಂಸ ಕೊಟ್ಟಿದ್ದಲ್ಲದೆ ನಿನ್ನ ಮೇಲೆ ಕೆಟ್ಟ ಕಣ್ಣಿಟ್ಟ ಚಾಂಡಲ. ಅಪ್ಪ, ನೀವು ಕೊಟ್ಟ ಕಂಪ್ಲೇಂಟ್ ವಾಪಸ್ ಮಾಡಿ ಅವನನ್ನು ಹೊರಗೆ ತಂದು ಜೈಲಿಗೆ ಮುಂದೆ ದ್ರೋಹ ರಕ್ತ ಕುಡಿದು ಬಿಡುತ್ತದೆ. ಇಲ್ಲ ವಿಶ್ವ, ಕಾನೂನ ಕೈ ತುಂಬ ಮೂರ್ಖ ನೀನು ಆಗಬೇಡ. ದೀಪ ಎಣ್ಣೆ ಇರುವ ತನಕ ಇರುವುದು.
ಅದಲ್ಲದೆ ಕೋರ್ಟು ಕಚೇರಿ ಇದೆ. ಮೇಲಾಗಿ ಜಯರಾಮ್ ಹೇಳಿದ್ದಾನೆ, ನೀನು ಸ್ವಲ್ಪ ತಡೆದುಕೋ. ಈಗ ಈ ರೀತಿ ಕೋರ್ಟ್ ಕಾಸರಗಳಿಂದ ಕಳೆದುಕೊಂಡಪ್ಪ ಅಂತ ನನ್ನ ತಾಯಿ ತಮ್ಮಂದಿರನ್ನು ಅವರನ್ನು ಕದ್ದು ಗುಂಡಿಕ್ಕಿ ಕೊಂಡಾಗ ಎಲ್ಲಿ ಹೋಗಿದ್ದಪ್ಪ ನಿನ್ನ ಕೋರ್ಟ್ ಕಚೇರಿ? ಅವು ಎಲ್ಲ ಈ ತಲೆ ಹಿಡುಕರ ಕೈಕಿಲಾಗಿ ಬಿದ್ದಿದೆ. ಅಣ್ಣ, ಸಿಟ್ಟಿನ ಕೈಯಲ್ಲಿ ಎಂದೂ ಬುದ್ಧಿ ಕೊಡಬಾರದನ್ನ. ನಾನು ನಾನೇ ಆಗಿದ್ದೇನಾ? ಇದನ್ನು ಸಲ ಅವ್ರನ್ನ ಬಿಟ್ಟು ಬಿಡಲ್ಲ. ತಂಗಿ ತಂಗಿ ಎಂತ ಕಟ್ಟಾಜ್ಞೆ ಹಾಕಿದೆ ಮೌಳಿ ನನಗೆ. ತಂದೆಯ ತಂಗಿಯನ್ನು ಹೊಡಿಸಿ ಶಂಡನಿಗೆ ಬದುಕಲು ಇಲ್ಲ. ತಂದೆಯ ರಕ್ತಕ್ಕೆ ಹುಟ್ಟಿ ಬಂದದಕ್ಕೆ ನನ್ನ ಸಾರ್ಥಕವಾಗುತ್ತದೆ. ನಮ್ಮ ಮುರಿದು ಹಾಕ ಮಾಡಿದ ಕಟ್ಟಾಜ್ಞೆಯನ್ನು ಅದನ್ನೆಲ್ಲ ಹಠ ಬಿಟ್ಟು ಒಳಗೆ ಬರಪ್ಪ, ನಿನಗೆ ತಿಳಿಸಿ ಹೇಳ್ತೇನೆ. ಅಯ್ಯೋ ಆಗಮನ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಕುಳಿತುಕೊಂಡು ನಿನ್ನ ಜೊತೆ ಪ್ರೀತಿಯಿಂದ ಮಾತನಾಡಲು ಬಂದಿಲ್ಲ ಇನ್ಸ್ಪೆಕ್ಟರ್. ಇವರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ. ಇನ್ನು ನೀನು ಕಣ್ಣಾರೆ ನೋಡ್ತಾ ಇರು. ಇವರ ಬಿಡಿಸಿಕೊಂಡು ಬಂದು ಹೋಗಲಿಕ್ಕೆ ಬಂದಿವೋ ಇಲ್ಲ ನೀರು ಒಳಗೆ ಬೀಳಲಿಕ್ಕೆ ಬಂದಿದ್ದು? ಜಯರಾಮ್, ಬರೇ ಜಯರಾಮನಲ್ಲ, ಇನ್ಸ್ಪೆಕ್ಟರ್ ಜಯರಾಮ್. ಜಯರಾಮ್, ನನ್ನ ಮಗನಾದ ನೀನು ತಂದೆಗೆ ಎದುರು ನಿಂತು ಮಾತನಾಡಷ್ಟು ಕೊಪ್ಪು ಬಂದಿದೆಯಾ ಮಗನೇ? ಒಳ್ಳೆ ಮಾತಿನಿಂದ ನನ್ನ ಮಾತಿಗೆ ತಂದಿಗೆ ಅಷ್ಟೇ ಯಾಕೋ ಇಂಥ ಹೇಗೆ ಕೆಲಸ ಮಾಡೋ ತಂದಿ ಕೂಡ ಮಾತನಾಡುತ್ತೇನೆ. ಮಿಸ್ಟರ್ ಧರ್ಮಣ್ಣಪ್ಪ, ಎಲ್ಲಿದ್ದಾನೆ ನಿನ್ನ ಮಗ? ದಿನಕ್ಕೊಂದು ಜೊತೆ ಹೆಣ್ಣಿನ ಜೊತೆ ಕಂಡ ಹೊಡೆದು ಕಳ್ಳ ಕಥೆಗಳಾಗಿ ಕಂಡವರ ಕಣ್ಣಲ್ಲಿ ಮಣ್ಣೆರಿಚಿ ಈಗ ನನ್ನ ಕಟ್ಟಡದಲ್ಲಿ ಬಂದ್ಬಿಟ್ಟಿದ್ದಲ್ಲ. ಇವರು ನಿನ್ನ ಮಗ, ಇವರು ಅಧಿಕಾರದಲ್ಲಿ ಕಡು ಸತ್ಯವನ್ನು ಎತ್ತಿ ಹಿಡಿದು ಮಾತನಾಡುವನಪ್ಪ ಕನ್ನಡ ನಾಡ ತಾಯಿಯ ಮಗ. ಈಗ ನಿನ್ನ ಊರಿನ ಪ್ರಮುಖರಿಂದ ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಿದ್ದಾನೆ. ಒಳ್ಳೆ ಮತ್ತಿನಿಂದ ಹೊರಟು ಹೋಗಿಬಿಡು. ಹೊರಟು ಹೋಗಲು ಬಂದಿಲ್ಲ ಇನ್ಸ್ಪೆಕ್ಟರ್. ಇವರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ನಾನು ಇವರನ್ನು ಬಿಟ್ಟರೆ ಬೇರೆ ಬಿಡಿಸ್ಕೊಂಡು ಹೋಗೋದು. ಮಿಸ್ಟರ್ ಧರ್ಮೇಂದ್ರಪ್ಪ, ನಾನು ಇವ್ರಿಗೆ ಸರಿಯಾದ ಮಾರ್ಗ ತೋರಿಸೋದು. ನಾನು ಇವರನ್ನು ಬಿಡುವುದಿಲ್ಲ. ಓಹೋ, ಚೆನ್ನಾಗಿ ಭಾಷಣ ಮಾಡ್ತಾ ಇದ್ದಾರ ಇನ್ಸ್ಪೆಕ್ಟರ್ ಸಾಹೇಬ್. ಇನ್ಸ್ಪೆಕ್ಟರ್, ನೀನು ಇವರಿಗೆ ಸರಿಯಾದ ಮಾರ್ಗ ತೋರಿಸಲಿಕ್ಕೆ ನೀನೇನು ಕೋರ್ಟಿನಲ್ಲಿ ಕುಳಿತು ತೀರ್ಪ ಕೊಡುವ ನ್ಯಾಯಾಧೀಶಗಳಲ್ಲ. ನೀನೊಬ್ಬ ಈಗ ಮಾಮೂಲಿ ಇನ್ಸ್ಪೆಕ್ಟರ್. ಶ್ರೀಮಂತರೇ, ಈಗಿನ ಶ್ರೀಮಂತಿಗೆ ಸೊಕ್ಕಿನ ನ್ಯಾಯದ ತನಗೆ ಸಿಕ್ಕಂತೆ ಮಾತಾಡಿದ್ರೆ ನಿನ್ನ ಹಲ್ಲುದು ಬಿಡಲೇ ಮುದುವ. ನೀನೀಗ ಮಾಮೂಲಿ ನಿಲ್ಲಿಸ್ಬೇಕು ಅನ್ನೋದಾಗಿ ನಿನ್ನ ನಾಲಿಗೆ ಸಿಗಬೇಕು. ಆದರೆ ಕಾನೂನಿನ ಮಾತು ಬೀರಬಾರದು. ನೀನು ಸುಮ್ಮನೆ ಬಿಡ್ತಾ ಇದ್ದೇನೆ. ಎಚ್ಚರ. ಎಚ್ಚರ. ನನಗ ಇನ್ಸ್ಪೆಕ್ಟರ್ ಪೊಲೀಸ್ ಆಫೀಸರ್ ತಡಗಿಸಬಲ್ಲ ಈ ಧರ್ಮೇಂದ್ರ
ಮಾಡಬೇಡ. ನನ್ನ ಮಾತನ್ನು ಕೇಳದ ನಿಂದೆ ಅಧಿಕಾರ ನಡೆಸಿದರೆ ನೀನು ಉಳಿಯುವುದಿಲ್ಲ, ನಿನ್ನ ಕಾಕಿ ಬಟ್ಟೆ ಉಳಿಯುವುದಿಲ್ಲ. ಮಿಸ್ಟರ್ ಧರ್ಮೇಂದ್ರಪ್ಪ, ಮದದ ಮಂದಾಸದಲ್ಲಿ ಸಿಕ್ಕಂತೆ ಮಾತನಾಡದಂತೆ ಇವನು ನಿನ್ನ ಮಗನಂತ ಮಾತನಾಡಿದರೆ ಈಗಿಂದ ನೀನು ಕುತ್ತಿಗೆ ಕೈಗೊಟ್ಟು ಸುಮ್ಮನೆ ಅವನ ಶಾಂತಿ ಆರುವ ಮುನ್ನ ನೀನು ಇಲ್ಲಿಂದ ಮೊದಲು ಹೊರಟು ಹೋಗಿಬಿಡು. ನಿನಗೆ ಹೆದರಿ ಇವರನ್ನು ಬಿಟ್ಟು ಕೊಟ್ಟು ಹೋಗಲು ಬಂದಿಲ್ಲ ಇನ್ಸ್ಪೆಕ್ಟರ್. ಜಿದ್ದಿಗೆ ಜಿದ್ದು ಹಾಕಿ ಇವರನ್ನು ತಿಳಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ. ಈಗ ನೋಡ್ತಾ ಇರಿ ಕಣ್ಣಾರೆ. ಅವರು ನಿನ್ನಂತ ನಾಯಕರಿಗೆ ಎಂದೂ ಸಾಧ್ಯ ಅಂತ ತಿಳಿದುಕೋ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಆಗಿರುವವರು ನಿನ್ನಂತ ನಾಯಕರಿಗೆ ಹೊರ ಬರಲಿಕ್ಕೆ ಅವಕಾಶ ಕೊಡಲಾರೆ. ಆದರೆ ನೀನು ಕಣ್ಣಾರೆ ನೋಡ್ತಾ ಇರೋ. ಜಯರಾಮ್, ಅಧಿಕಾರ ಅಮಲಿನ ಅಹಂಕಾರದ ತಂದೆಯನ್ನು ಕಬರದೆ ನನ್ನ ಹಂದಿಗಿದ್ದು ಕೀಳಾಗಿ ನೋಡಿದ ಆ ಚಾಂಡಲ ನಿನ್ನ ಓದಿಯ ಸಲುವಾಗಿ ನನ್ನ ತಂದ ಹಣವನ್ನು ಹಾಳು ಮಾಡಿದನು. ಬಂದ್ರಪ್ಪ, ಮಾನವ ಮಾಡೋ ಮಾತನ್ನು ಸತ್ಯವನ್ನು ಹೇಳೋದಕ್ಕೆಲ್ಲ, ನಿತ್ಯ ಸತ್ಯವನ್ನು ಎತ್ತುವುದಕ್ಕಾಗಿ. ಜನ್ಮ ಕೊಟ್ಟ ತಂದೆಗೆ ನೀನು ಎದುರಾಗಿ ನಿಂತಿರುವಾಗ ನನ್ನ ಹೆಸರಿಗಿದ್ದಲ್ಲ ಸರ್ವಾಸ್ತಿಯನ್ನು ಬಲಭಕ್ಕನಿಗೆ ಹಂಚಿ ಬಿಡುತ್ತಿದೆ. ಕೊನೆಗೆ ನಿನ್ನ ಕೈಗೆ ಕೊಡುವನು ತಿರುಪಿಯ ಬಟ್ಟಲ. ಜನ್ಮ ಕೊಟ್ಟವನ ಮಾತು ಕೇಳಿ ಜನ್ಮ ನೀಡಿ ತಾಯಿಗೆ ತೋ ಬಗೆಲಕ್ಕೆ ನಾನೇನು ತಿಳಿಗೇಡಿಯಲ್ಲ. ಸಾವುಕಾರ ಧರ್ಮೇಂದ್ರಪ್ಪ, ಸಾವಿರಾರು ಬಡ ಹೀರಿ ಗಳಿಸಿಕೊಂಡ್ರು ಈ ನಿನ್ನ ಆಸ್ತಿ ಯಾವ ಮಗನಿಗೆ ಬೇಕು? ಇನ್ನು ಅನೇಕ ಬಡವರ ರಕ್ತ ಕುಡಿದು ಕೊಪ್ಪಬೇಕೆಂದಿರುವ ನಿನ್ನ ದೇಹ ಮಗನೇ ಮನೆಯ ದೀಪವೆಂದು ಮುತ್ತು ಕೊಟ್ಟರೆ ನಿಮ್ಮ ಮುಖವೆಲ್ಲ ಸುಟ್ಟಿತು ಬರಲತ್ತಾರ. ದಣಿ ದಣಿ ದಣಿ, ನಾನು ಮೊದಲೇ ನಿಮಗೆ ಹೇಳಿದೆ, ನನಗೆ ಅಡಿಯಾಗುವುದಕ್ಕಿಂತ ಮುಂಚಿತವಾಗಿ ನನಗೆ ಅಪ್ಪಣೆ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಅವನ ಹೆಣ ಪತ್ತೆ ಇಲ್ಲದ ಪಾತಾಳಕ್ಕೆ ಸೇರಿಸುತ್ತಿದ್ದೆ. ಅಪ್ಪ ಬಂಡಲ್ ವಿಮಾನ ಇವ್ರನ್ನೆಲ್ಲ ಮುಗಿಸ್ತೀನಿ ಅಂದು ನಮ್ನೆಲ್ಲ ಕತ್ತಿನಾಗ ಮೆರಗಂತ ಇರ್ತೀನಿ. ಕತ್ತಿನಾಗ ನಮ್ಗ ಜೈಲ್ ಅಂದ್ರ ಉಳ್ಕೆ ಬಂದಲ್ಲ ಉಳ್ಕೆ. ಚಿಕ್ಕಪ್ಪ, ಇಷ್ಟೆಲ್ಲ ನಮ್ಮ ಗುಟ್ಟು ಬಯಲಿಗೆ ಬಂದು ನಾವು ಕೈದಿಗಳಾಗಬೇಕಾದರೆ ಅದಕ್ಕೆಲ್ಲ ವಿಶ್ವನಾಥನೇ ಕಾರಣ. ತಂದೆ ದೇವರೆಂದು ನಂಬಿದ ಸ್ವಚ್ಛನಿಂದ ಮೆರೆಯುತ್ತಿರುವ ವಿಶ್ವನಾಥನನ್ನು ನಾನಷ್ಟು ಮಾತನಾಡಿಸಲೇಬೇಕು. ಕರ್ಮೇಂದ್ರ, ಆ ವಿಶ್ವನಾಥನನ್ನ ಮಾತನಾಡಿಸುವ ಸಲುವಾಗಿ ನಿನ್ನನ್ನು ಬೆಳೆಸಿತ್ತು ಕರ್ಮೇಂದ್ರ. ಸಮಯ ಬಂದಾಗ ಅವರೆಲ್ಲರ ಸರ್ವನಾಶ ಮಾಡಿ ಅವರ ಆಸ್ತಿ ಎಲ್ಲ ನಿನ್ನಂತೆ ಮಾಡಿಸಿ ಕೊನೆಗೆ ಆ ಬಡ ಹೆಣ್ಣನ್ನು ನಿನ್ನ ಕೈ ಹಿಡಿಸುವುದೇ ನನ್ನ ಬಲವಾದ ಛಲ. ಈ ರೀತಿ ಮಾತನಾಡಿ ಛಲಕ್ಕಾಗಿ ನೆಲವನ್ನು ಕಳೆದುಕೊಳ್ಳಬೇಡಿ. ನಿನ್ನ ಕಾಣಿದ ದಾರಿ ಗೊತ್ತಿಲ್ಲ, ತಿಳಿಸಿ ಹೇಳ್ತೇನೆ ಬನ್ನಿ. ಡ್ಯೂಟಿ ಕರೆಕ್ಟಾಗಿ ಮಾಡಿ. ಓಕೆ ಸರ್. ಆ ಕಡೆಯಿಂದ ಬಂದು ನಮ್ಮ ಸಾಹೇಬನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಲೇ ಅಪ್ಪ. ಇವ ಮುಂದೆ ಹೆಂಗ ನಮ್ ಗತಿ ಲೇ ಪಾಪು. ಈ SP ಸಾಹೇಬ ಲೇ ಪಾಪು ಈ ನಮ್ಮೇನ ಕಣಗತ್ತೆ ನೋಡ್ಲಿ ಅಪ್ಪ. ಅಪ್ಪ ಅವ್ರ ತಲಿ ಮ್ಯಾಗ ಅವ್ನ ನೋಟಿನ ಗೆರಿ ನೋಡಪ್ಪದ್ರಿ. ನಮ್ ಪಾಪದ ಮ್ಯಾಗ ನಮ್ ತಲಿ ಮ್ಯಾಗ ಪಾಪದವ್ರಿ ಬರುತ್ತಲೇ ಅಪ್ಪ. ಚಂದಾಗ ಡ್ಯೂಟಿ ಮಾಡೋ ನಡಿ ನಾವು. ಭೂಮಿ
ಮ್ಯಾಗ ಚಿಣ್ಣದಂತ ಮಡಿಕೆ ಹೊತ್ಕೊಂಡು ಜಂಗಲ್ ದಾರಿ ಹಿಡಿದು ಹೊಂಟಲ್ವ ಯಾಕ ಏನ ಜಂಗಲ್ ರಾಮ್ ಶಂಕಲ್ ಮಠಕ್ಕೆ ಹೊಂಟೇನವ ಶಂಕಲ್ ಹಿಂಗ ಮಟ್ಟಕ್ಕೆ ಹೊಂಟಿಲ್ಲ ಯಪ್ಪ ಬಜಾರ್ ಹೊಂಟೀನಿ ಮೊಸರು ಮಾರಕ. ಏನ ನಿಮ್ಮ ಮೌನ ಹಾಲು ಮಾರೋದು ಬ್ಯಾಡ ಅಂತೇಳಿ ಬಜಾರ್ ಕಳಿಸಿದ್ರ ಅದ ಹಾಲು ಮೊಸರು ಮಜ್ಜಿಗೆ ಕಟ್ಟು ಬೆಣ್ಣೆ ತೆಗಿಯವ ಅಂತ ಹೇಳಿದ್ರ ನೀನು ಸಣ್ಣಿನ ಹೇಳಿ ಕೇಳವಲ್ಲಲ್ವಾ ನೀನು ಸಣ್ಣಿನ ಹೇಳಿ ಯಪ್ಪ ನಾನು ನೀ ಹೇಳ್ದಂಗ ಐತಲ್ಲ ಅದ ಗಡ್ಗಿ ಒಳಗ ಕಡ್ಗೋಲಿ ಇಟ್ಟು ಕ್ಯಾಟ ಮೊಸರು ಕಟ್ಟಿನ ಯಪ್ಪ ಎಷ್ಟ ಕಟ್ಟಿದ್ರು ಬರೇ ಅಳಕ್ ಮೊಸರು ಬರಾಕತ್ತು. ಅಳಕ್ ಬಂತ ಅದು ಕಟ್ಟದ ಅದು ಸವಕಳಿ ಬಂದಿರ್ತಾವ ಅದು ಸವಕಳಿ ಬಂದತ್ತದ ಹಾಗಾರ ಬಡಿಗೆರ ಮೂರನೇ ಸಂತ್ಯಕ್ ಹೋಗಿ ಹೊಸ ಕಡ್ಗೋಲ್ ಐತಂತವ ಅದನ್ನ ತಂದಾರ ಕಟ್ಟಿಯವ ನೀನ ಅಕ್ಕಿಕ್ಕಿಂತ ಬಾಳಾರ ಯಪ್ಪ ನೀ ಹೇಳ್ದಂಗ ಹೊಸ ಕಡ್ಗೋಲ ಐತೆ ಅಂತ ಹೇಳಿ ಅವನ ಕಡೆನ ಹೋದ್ನೆ ಯಪ್ಪ ಅವ ಏನ ಅನ್ನನಲ್ಲ ಆ ತಗಲ್ ಮನಿ ತಾಡ್ಗಿತ್ತಿಗೆ ಬಾಡಿಗೆ ಕೊಟ್ಟಾನಂತ. ಆ ತಾಕಿತ್ತರ ಆಕಿ ಬಾಡಿಗೆ ಎಷ್ಟು ಅಂತಿದ್ದಾಳು ಕಡ್ಗೋಲಾರಕ್ಕೆ ಆಕಿದು ಗಡಿಗ್ಯಾರ ಎಂತಾರ ಇರ್ಬೋದು ಗಣ್ಯಾರ ಹೆಂಗ್ ತೆಗಿತಿದ್ದಾಳ ಆಕಿ ತಾಟ್ಗಿತ್ಯಾರ ಯಪ್ಪ ಆಕಿ ಗಡಿಗಿ ಬಾಳ ಹೊಸದೈತಿ ಬಾಳ ಚಂದ ಐತಿ ಬಾಳ ದೊಡ್ಡದೈತಿ ಅದಕ್ಕಂತ ಹೇಳಕಿ ದಿನಾ ಬಜಾರ್ಕ್ ಹೋಗಿ ಹೊಸ ಹೊಸ 2 ಕರ್ಗೋಳ್ ತೊಗೊಂಬರ್ತಾಳ. ಅದಕ್ಕ ಇದ್ರ ಬದ್ರ ನಿಂತ ಹಂಗ ಕಟ್ಟಕ್ ಚಾಲು ನಾಯಪ್ಪ ಅದರಿಂದ ಎಲ್ಲಿ ಕೇಳ್ತಿದೆ ಯಪ್ಪ ಅದ ಗಡಿಗಿ ಉಕ್ಕಿ ಬರ್ಲಾರ್ದ ಏನು ಮಾಡಿತ್ತು ಯವ್ವ ನನ್ನ ಮಗಳ ರೂಪ ಏನಪ್ಪ ಯಾರು ನಿಂದು ಹೊಸ ಗಡಿಗೆ ಐತಂದಾಗ ಈ ಸದ್ಯಕ್ಕೆ 2 ಕಡ್ಗೋಲ್ ತಂದು ಕೊಡ್ತೀನಿ ಶಿವನೊಂದು ಕೆತ್ತಿಟ್ಟನಂತ ಅವನು ತಂದು ಕೊಡ್ತೀನಿ ಸಿಕ್ಕಂಗ ಕಟ್ಟದ್ ಬಿಡಕವ ಸಿಕ್ಕಂಗ ಯಪ್ಪ ಅಲ್ಲ ಯಪ್ಪ ನೀ ಹೇಳೋ ಮಾತೆಲ್ಲ ಸರಿ ಐತಿ ಆದ್ರ ನಮ್ ಇಬ್ರು ಮೊಸರು ಕದ್ ಕ್ಯಾಟ ಕಣ್ಣಿ ಮೊಸರು ಪಿಸಿರು ಹೊಡೆದ ಕ್ಯಾಟ ಅಂತ ಕಡ್ಬಲ್ಲ ನಿನಗ ಸಿಗ್ಬೇಕಲ್ಲ ಯಪ್ಪ. ನೀ ಮೌನ ಸಣ್ಣ ಕಡ್ಗೋಲ ಅಂದು ಸಾಕಾತು ಇನ್ನಾದ್ರೂ ಬೆಣ್ಣೆ ಕಂಡಿಲ್ಲವ ಬೆಣ್ಣೆ ಕಂಡಿಲ್ಲ ಕರೆಕ್ಟ್ ಆಗಿ ಮಾತ್ ನೋಡ್ ನಿಂದು 2 ಹೊಸ ಕಡ್ಗೋಲ್ ತಂದು ಕೊಡ್ತೀನಿ ಸಿಕ್ಕಂಗ ಕಡಿಬೇಕು ನೋಡುವ ಸಿಕ್ಕಂಗ ಅಲ್ಲೇ ಇಲ್ಲೇ ಕಡ್ಗೋಲಿಗೆ ಯಾಕೆ ಅಡ್ಡಾಡ್ತೀರಿ ಪಶುಪತಿ ಅವರ ನಂದ ಒಂದು ಹೊಸ ಕಡ್ಗೋಲ್ ಐತಿ ಕೊಟ್ಟು ಬಿಡ್ತೀನಿ ತೊಗೊಂಡ್ಬಿಡ್ರಿ ಲೇ ಅಪ್ಪ ಪೊಲೀಸ್ ಪಂಡಿತ ನಿನ್ ಕಡೆ ಕಡ್ಗೋಲ್ ಸಿಗುವುದಲ್ಲ ಲೇ ಅಪ್ಪ ಕಡ್ಗೋಲ್ ಅಲ್ಲ ಗುಂಡ ಬಳಿ ಲೇ ಅಪ್ಪ ಗುಂಡ ಬಳಿಗೆ ಯಪ್ಪ ಅಲ್ಲೇ ಇಲ್ಲ ಯಾಕೆ ಹುಡ್ಕಾಡೋದು ಇಲ್ಲೇ ನಮ್ ಪೊಲೀಸ್ ಸಾಹೇಬ್ರ ಇವ್ರ ತಗೊಂಡ್ ಹೋಗ್ಬಿಡೋನು. ನಿಮ್ಮವನು ಕೆಟ್ಟು ನಿಮ್ಮವನ್ ಪೂರ ಕೆಟ್ಟಿದ್ರಾಗ ಏನಾತ ಈ ಪೊಲೀಸ್ ನನ್ ಕಡ್ಗೋಲ್ ಇಸ್ಕೊಳೋದು ಏನು ಒಂದ ಹಾವಿನ ಕೈ ಹಿಡಿದು ಒಂದಾಗತ್ ನೋಡ ಯಾವ ಹೊತ್ನ್ಯಾಗ ಬಂದು ಕಡುತ್ತೈತೆ ಅನ್ನೋದು ಗೊತ್ತಿಲ್ಲ ಹಾವದು ಈ ಪೊಲೀಸನ್ ಕಡ್ಗೋಲು ಯಾವ ಹೊತ್ನ್ಯಾಗ ಯಾವ ಗಡಿಗ್ಯಾಗ ಹೊಕ್ಕೊಳುತ್ತ ಯಾವ ಗಡಿಗ್ಯಾಗಿಲ್ಲ ಅಂತ ಬೆಣ್ಣೆ ತಗೋತ ಅನ್ನೋದು ಗೊತ್ತಿಲ್ಲ. ಪಶುಪತಿಯವರ ಎಮ್ಮಿ ಕಾದ್ರು ನಿನ್ ಮಗಳು ಎದುರಾಗಿನ ಕಮ್ಮಿ ಇಲ್ಲ ನೋಡ್ರಿ. ಪಶುಪತಿಯವರ ನೀ ಇದ್ರ ಬಗ್ಗೆ ಬಹಳ ಸುಧಾರಿಸ್ಬೇಕ್ರಿ ಪಶುಪತಿಯವರ. ನಾ ಪೊಲೀಸರ ಅಂದಿಂದ ಬಂದು ಬರ್ತಿರೋದು ನಮ್ಮ ಕೆಲಸ. ಲೇ ಬಂದು ಬಸ್ತ ಅಂತೇಳಿ ಡ್ಯೂಟಿ ಬಿಟ್ಟು ಬಂದು ಸಂದ ಮಾಡಕ್ ನಿಂತಿರಲ್ಲ ಲೇ ಅಪ್ಪ ಗಡ್ಗಿನ ಸಂದ. ಯಾವ ನನ್ನ ಮಗಳ ರೂಪ ಇನ್ನು ಹೊರವನ ಗಡಿಗಿನ ಹೊರ 4 ನನ್ನ ಮಕ್ಳು ಅದರ ಇಲ್ಲಿ 4 ನನ್ನ ಮಕ್ಳು ನಡಿಯಪ್ಪ ಹೆಂಗಾದ್ರೂ ಈಗ ಬಜಾರ್ ಕೊಂಡಿವ ಅಲ್ಲೇ ಇಬ್ರು ಕೂಡ ಹೋಗಿ ಮೊಸರು ಮಾರ್ಕೊಂಡ್ಬಿಡೋ ನಡಿ. ಹನಿ ಬಡ್ಕೋಬೇಕು ನೋಡುವ ನಿನ್ ಸಂಬಂಧ. ಯಾವ ನನ್ನ ಗಜಗಾವ್ರಿ ಏನಪ್ಪ ಮೊದ್ಲ ಬಾಜಾರ್ಕ್ ಹೋಗಿ ಮೊಸರು ವ್ಯಾಪಾರ ಮುಗಿಸ್ಕೊಂಡು ಸಟ್ಟ ನಮ್ಮ ಮನೆಗೆ ಹೋಗ್ಬಿಡು ನಡೆಯೋ ಮನೆಗೆ. ಯಪ್ಪ ಶೂಟ್ ಮಾಡ್ತೀನಿ ಅಂತಂದ್ ಏನ್ರ ಲೂಟಿ ಮಾಡಕ್ ಬಂದ್ರಂದ್ರ ಅದನ್ನ ಶೂಟ್ ಮಾಡಕ ಈ ನಮ್ ಪೊಲೀಸ್ ಸಾಹೇಬ್ರ ಅದಾರ. ಯಾವ ಮಗಳ ರೂಪ ಏನಪ್ಪ ಪೊಲೀಸರು ಸವಾಸ ಬೆಳತಾನ ಉಪವಾಸ ಹಿಂದಲ ಹಿರಿಯರು ಎಳೆಯರಲ್ಲಿ ಇಲ್ಲಿ ಕುಂತಾರ ಅದನ್ನ ಕೇಳಿಲ್ಲ
ಕೀ ಕೊಟ್ಟು ಅಲ್ಲ ಯಪ್ಪ ಅಷ್ಟೊಂದ್ರ ಅದಂತ ಯಾಕ ಸುಮ್ನೆ ನೀನು ಬಂದ್ಬಿಡು ಇಬ್ರು ಕೂಡ ಹೋಗಿ ಮಾರ್ಕೊಂಡು ಬಂದ್ಬಿಡು ಮೊಸರನ್ನ. ತೋ ಮೌನ ನಿನಗೊಟ್ಟು ಬಂದ್ರ ಅಂತಾರ ನಾನು 3 kg ಮೂಗ್ ಹಿಡ್ದು 3 kg ತುಪ್ಪ ಒಗದ್ರು ನಿನ್ನಿಂದ ಬರ್ಲವ ನಿನ್ನಿಂದ. ಯಾಕೆಪ್ಪ ಈ ನಿನ್ನ ಮಗಳಿಗೆ ಎಷ್ಟು ಹೆದರ್ತೀಯ ನೀನು? ಯಾವ್ದ್ರೂ ಪ್ರಶ್ನೆ ಅಲ್ಲವ ಯಾವ ನಾನು ನಿನ್ಗೊಟ್ಟು ಮೊಸರು ವ್ಯಾಪಾರ ಮಾಡಕ್ ಬಂದೆ ಅಂದ್ರ ಇಂಥ ಕತ್ರಿ ನನ್ನ ಮಕ್ಕಳು ಇರ್ತಾರಲ್ಲ ಅವ್ರ ಕಾಟ ತಾಳಾರ್ದ ನಾನು ಮನೆಗೆ ಹೊತ್ತಾಗೆ ಆಡ್ಬೇಕಂತ ಹೊತ್ತಾಗೆ ಯಾಕಂತ ಕೇಳ್ತೇವ ಅಲ್ಲ ಇನ್ನು ನಿಂದ ಗಡ್ಗಿ ಬಾಯಿ ತೋರ್ಸುದು ಒಂದ ತಡ ಕಂತ್ರಿ ನನ್ನ ಮಕ್ಕಳು ಇರ್ತಾರಲ್ಲ ಅವ್ರು ಬಂದು ಮುದುಕ ಏನಾಗತ್ತ ನಿನ್ ಗಡ್ಗಿ ರೇಟು ಅಂತ ಕೇಳ್ತಾರ. ಅವ್ರು ಉಪ್ಪಾದ್ರೆ ಕೇಳಿ 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 ಸಾಕಾಗಿ ನಿನಗೆ ಹೇಳಾರ್ದ ಏನ್ ಕೆರೆ ಬೀಳ್ಬೇಕು ಬಾಯಿ ಬೀಳ್ಬೇಕು ಅಂತ ಅರ್ಥವಲ್ತವ ಯಾವ ಹಂಗಾದ್ರೆ ಈಗ ಹೆಂಗ್ ಮಾಡೋಣಂತೀಯಪ್ಪ? ಯಾಂಗ ಅನ್ನೋದು ಏನಂತವ ನಾನಕ್ಕರ ಮನೆಗೆ ಹೋಗ್ತೀನಿ ನೀನಕ್ಕರ ಈಗ ಗಡ್ಗಿ ಹೆಂಗಾರ ಮಾರ್ಕೊಂಡ್ ಬಾ ಆದ್ರೆ ಕಿಮ್ಮತ್ತಿನ ಹೊಸ ಗಡ್ಗೆ ಐತಿ ಒಂದ ಅದು ಕಲಿ ಆಲಿ ನಿನ್ನ ಮನಿ ಬಂದಿನಿ ಕಾಡ್ಬ ಛೇತ್ರ ಐತಲ್ಲ ಛೇತ್ರ ತಗೊಂಡ ಬರ್ತೀನಿ ಒಂದ ಇದಾಲದ ಯಪ್ಪ ಯಾಕ್ರಿ ಮಂಡು ಚಂದದ ಪೊಲೀಸ್ರ ಮತ್ ಮಾಡ್ಕೊಂಡ್ ನಿಂತಿರಲ್ಲ ಯಾಕ್ರಿ ಮತ್ತ ಮೊದಲ್ ಮಾಡ್ರಿ. ವ್ಯಾಪಾರ ಮಾಡ್ಬೇಕಂತ ಉರುಪಿಲೆ ಡ್ಯೂಟಿ ಬಿಟ್ಟು ಬಂದ್ರ ನೀನಂತಿಯಲ್ಲ ಮಂಡು ಬಾಲದ ಕುದುರಿ ಹಂಗ ಇರ್ಲಿ ಏನಾಗತ್ತ ನಿನ್ ರೇಟ್ ಬಟ್ಲದ ರೇಟ್ ಸಟ್ನ ನೀವು ಜಾಕಲಿ ಮಾಡ್ರಿ ಯಾಕಂದ್ರೆ ನಾವು ಅರ್ಜೆಂಟ್ ಹೋಗ್ಬೇಕಾಗತ್ತ ಪೂರ್ತಿ ಗಡಿಗೆ ಬೇಕಾದ್ರೆ ಕೇಳ್ರಿ ಕೊಡಕ್ ಆಗ್ಬೇಕಂದ್ರೆ ಮೊದಲಿನಿಂದ ನಮ್ಗೆ ದಾರಿ ಬಿಡ್ರಿ ಹೋಗಾಕ. ಹಾಗೆ ಹಿಡಿದು ಬೆದರಿಕೆ ತೋರಿಸಿ ದೂರ ಸರ್ದ್ ನಿಂದ್ರಿ ಬೇಡ ಬಾರ ರೂಪ ನಾ ಯಾಕಂದ್ರ ನಿನ್ನ ಮೊಸರು ನೋಡಿನ ಬಿಳಿ ಮೊಸರು ನನ್ನ ಹೊಟ್ಟಿಗೆ ಮುತ್ತಿಲ್ಲ ನನ್ನ ತಲೆಯಾಗ ಬುದ್ಧಿಲ್ಲ. ಅಂದ್ರೆ ಕೊಳ್ಳಿಗೆ ತಾಳಿ ಕೊಟ್ಟವಷ್ಟು ನಿಮ್ಮ ಕೆಪಾಸಿಟಿ ಇಲ್ಲ ಅಂದಂಗಾತು. ಇಲ್ಲಂತ ಹೇಳ್ಬೇಡ ನನ್ನ ರೂಪ ನೀ ಒಂದು ಗಟ್ಟಿ ಮನಸ್ಸು ಮಾಡಿದ್ರೆ ಸಾಕು ತಟ್ಟನ ಕೊಟ್ಟುವೆ ನಿನ್ನ ಕೊಳ್ಳಿಗೆ ಗುದ್ದಿನ. ಅಯ್ಯೋ ನನ್ನ ಕೊಳ್ಳಿಗೆ ಬುದ್ಧಿ ಕಟ್ಟೋ ಸುಳ್ಳಿನ ಸುಬೇದಾರ ನೀ ಕಟ್ಟಂಗ್ ತಂದ್ರು ಹೋಗ್ತಿದ್ದಿ ಅಂದಂಗ ಈ ಲಂಚ ಸಾಮ್ರಾಜ್ಯ. ಹಾಗಾದ್ರೆ ನನ್ನ ಕೈ ಬಿಡುತ್ತೇನೆ ನನ್ನಲ್ಲಿ ನೀವು ಅಂದ್ರೆ ಕಟ್ಟುವೆ ನಾವು ಭಾರತವನ್ನ. ಹೌದೇನೋ ನನ್ನ ಪೊಲೀಸ್ ಮಾವ ಇಷ್ಟು ದಿನ ಹಿಂಡದಿ ನೋಡು ಮಾವ ಈ ಬಡವ ಜೀವಾನ. ಹಾಗಾದ್ರೆ ಒಂದು ನಾಡ ನನ್ನ ತಾರೆ ಕರಿಯ ಕೂದಲಿಗೆ ಕಂಪನ ಬಣ್ಣ ಹಚ್ಚಿಯ ವಿಷಳ ಧೂಳ ಹೌದು ಮಾವ ಅಂದರ ಸಾಕು ಎದ್ದನಿಂದ ಹೊಡಿತನ ಸೀಡ. ಕುಣಿತಾಳು ಎಲ್ಲ ಕುಣಿತಾಳು
ಮಗನ ಹೋಗು. ನಾಳೆಗೆ ನನ್ನ ಡ್ರೆಸ್ ಬದಲಾಯಿಸಿ ಆ ಹುಡುಗಿ ತಲೆ ಕೆಡಿಸಿ ಅವಳಿಂದ ನಿನ್ನ ದೂರ ಮಾಡಿ. ಆ ಹುಡುಗಿ ನನ್ನ ಕೈ ಹಿಡಿಯೋದು ಮಾಡಲಿಲ್ಲ, ನನ್ನ ಹೆಸರು ಕಾಕಿ ಇರೋದು ಕಾಕಣನೇ ಅಲ್ಲ. ತಾಸಿಗೆ 150 ಕಿಲೋಮೀಟರ್ ಸರಿ ವೇಗದಿಂದ ಸಂಚರಿಸುತ್ತಿದ್ದ ನನ್ನ ನಾಡಿಗೆ ಸದ್ದಿಲ್ಲದ ಗುಂಡಿನ ಸುರಿಮಳೆಯನ್ನು ಹಾಕಿ ನನ್ನನ್ನು ಕೈದಿಯನ್ನಾಗಿ ಮಾಡಿದರಲ್ಲ ಆ ನನ್ನ ಸಹೋದರ ಜಯರಾಮ್. ಜಯರಾಮ್ ಹಂತ ಹಂತವಾಗಿ ನಾವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡವಾಗಿ ನಿಂತನಲ್ಲ ಅಚ್ಚುವಾಗಿ. ಜಯರಾಮ್, ನೀನ್ ಯಾವ ರಾಜ್ಯದ ಮೂಲೆಯಲ್ಲಿ ಒಳಗೆ ಕುಳಿತರು ನಾನಿನ್ನ ಪ್ರಾಣ ತೆಗೆಯದೇ ಬಿಡಲಾರೆ. ಸಂಪತ್ತಿನ ಸಾಮ್ರಾಜ್ಯವನ್ನು ಕಟ್ಟಬೇಕೆಂದು ಹೊರಟಿರುವ ಈ ಕರ್ಮೆ ಶ್ರೀಮಂತಿಕೆ ಸೊಕ್ಕಿನಲ್ಲಿ ಅಣ್ಣನ ಮಗನೆಂದು ಮಂಕಾಗಿ ಕುಳಿತಿರುವ ನಿನ್ನ ತಂದೆಯನ್ನು ಮೊದಲು ಎಂಬ ಲೋಕಕ್ಕೆ ಕಳುಹಿಸಿ ಅಣ್ಣನೆಂದು ನಂಬಿ ಬಾಳುತ್ತಿರುವ ನಿನ್ನ ತಂಗಿ ರಾಜಸ್ತ್ರೀಯನ್ನು ನನ್ನ ಸೋಳಿಯಂತೆ ಸೆಳೆದುಕೊಂಡು ನಿನ್ನೆಲ್ಲ ಆಸ್ತಿ ಐಶ್ವರ್ಯಕ್ಕೆ ನಾವಡಿಯನಾಗುತ್ತಿದ್ದರೆ ನನ್ನ ಹೆಸರ ಕರ್ಮಗೆಟ್ಟ ಕರ್ಮೇಂದ್ರನೇ ಅಲ್ಲ. ಓಹೋ, ಕಾಲೇಜಿನಿಂದ ರಾಜಶ್ರೀ ಈ ಕಡೆ ಬಂದಂತೆ ಕಾಣುತ್ತದೆ. ಬರಲಿ ಬರಲಿ. ರಾಜಶ್ರೀ, ಯಾಕಣ್ಣ ಇಂಥ ಕಡೆ ಹೊರಟಿರ್ವಿ? ಕಾಲೇಜಿಗೆ ಹೋದ ನನ್ನ ರಾಜಶ್ರೀ ಯಾವುದಾದ್ರೂ ವಿಲೇಜ್ ದಾರಿ ಹಿಡಿದು ಹೊರಟಳೆಂದು ನೋಡಲು ಬಂದೆ ಅಷ್ಟೇ. ಹಾ, ನೋಡಿದ್ದಾಯ್ತಲ್ಲ, ನಡೆ ನಾವು ಮನೆಗೆ ಹೋಗೋಣ. ಮನೆಗೆ ಹೋಗಿ ಮೌನವಾಗಿ ಕುಳಿತುಕೊಳ್ಳುವುದರಲ್ಲಿ ಏನಿದೆ ರಾಜಶ್ರೀ? ಬೇಗನೆ ಈ ಕರಿಬೇಂದ್ರನ ಮನ ಸೇರಿಕೊಂಡು ನಿನ್ನ ಮನ ಶಾಂತಿ ಮಾಡಿಕೋ. ಅಣ್ಣ, ಏನಿದು ನಿನ್ನ ಮಾತಿನ ಅರ್ಥ? ಅಣ್ಣ, ಅರ್ಥ ಅನರ್ಥಗಳ ಮಧ್ಯೆ ನಿಂತು ವಿಚಾರಿಸುತ್ತಾ ಕುಳಿತರೆ ವ್ಯರ್ಥ ಹಾಳಾಗುವುದು ರಾಜಶ್ರೀ ನಿನ್ನ ಜೀವನ. ಅರ್ಥ ಪರಂಪರೆಯಿಂದ ಪೂರ್ತಿಗೆ ಮನ ಬಿಚ್ಚಿ ನೀನನ್ನ ಕೈ ಹಿಡಿದರೆ ನವ ಸ್ಫೂರ್ತಿ ತುಂಬುವುದು ನಿನ್ನ ಬಾಳಿಗೆ. ಒಡ ಹುಟ್ಟಿದ ನನ್ನ ಬಾಯಿಂದ ಇಂಥ ಶಬ್ದವೇ? ಅಣ್ಣ, ರಾಜಶ್ರೀ, ಯಾರು ನಿನ್ನನ್ನ ದಿನಕ್ಕೊಬ್ಬ ಸತ್ಪುರುಷನನ್ನು ಹಿಡಿದು ತಂದು SP ಯಿಂದ ಬಂಗನಾಗಿ ದಿನಕ್ಕೊಂದು ಪೊಲೀಸ್ ಠಾಣೆಗೆ ತಲೆ ಎತ್ತಿ ಕಣ್ಣೀರು ತೋರಿಸುತ್ತ ಕುಳಿತಿರುವನಲ್ಲ ಅವನು ನಿನ್ನಣ್ಣ. ನವತಾರುಣ್ಯದಿಂದ ಅಡಿಯಿಂದ ಮುಡಿವರೆಗೂ ರತ್ನವಾಗಿ ಶೋಭಿಸುತ್ತಿರುವ ನಿನ್ನ ಕೈ ಹಿಡಿಯಲು ಅಡಿಯಿಟ್ಟು ಬಂದಿರುವ ಇವನು ನಿನ್ನ ರಮಣ. ಪಶುವೆ, ಒಂದೇ ರಕ್ತದಿಂದ ಉದ್ಭವಿಸಿದ ತಂಗಿಯ ಮೇಲೆ ಕಣ್ಣು ಹಾಕಲು ನಾಚಿಕೆ ಆಗುತ್ತಿಲ್ವೇನೋ ನಿನಗೆ? ನಾಚಿಕೆ? ರಾಜಶ್ರೀ, ನಾಚಿಕೆ ಎಂಬ 3 ಅಕ್ಷರದ ಮರ್ಮ ನನಗೆ ತಿಳಿದಿದ್ದರೆ ನಾನು ಈ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ. ಇದು ಕಲಿಯುಗ. ಮೇಲೆ ಕಣ್ಣು ಕಟ್ಟಿ ಹಾಕಲು ನಾಚಿಕೆ ಆಗುತ್ತಿಲ್ವೇನೋ ನಿನ್ನ ಹೇಸಿ ಜನ್ಮಕ್ಕೆ? ಅಷ್ಟೇ ಅಲ್ಲದೆ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಮೆಟ್ಟಿ ಸೀಳುತ್ತಾರೆ ಈ ಸಮಾಜದ ವೀರ ಘನತೆಯರು. ಸಮಾಜ ಇದು ಒಂದು ಗರತಿಯರ ಸಮಾಜ. ರಾಜಶ್ರೀ,
ಈ ನಿನ್ನ ಹಾಳು ಸಮಾಜದಲ್ಲಿ ಎಂತೆಂತ ಪವಿತ್ರತೆ ಹೆಣ್ಣುಗಳು ತುಂಬಿಕೊಂಡಿದ್ದಾರೆ ಅನ್ನೋ ಆಸೆ ಕೊಟ್ಟು ಮತ್ತೊಬ್ಬನ ಹಣದ ಆಸೆಗಾಗಿ ಗಂಡನಿಗೆ ವಿಷ ಹಾಕಿದ ನಿನ್ನಂತ ಹಾದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಅಣ್ಣನೆಂದು ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಅಣ್ಣ ನಡುವೆ ಮೈ ಮರೆತ ನಿನ್ನಂತ ಹಾದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತವರ ಮನೆಯಲ್ಲಿದ್ದಾಗ ಓಣಿಗೊಬ್ಬ ವಯಸ್ಸಿನ ಹುಡುಗನನ್ನು ತಲೆ ಕೆಡಿಸಿ ಗಂಡನ ಮನೆಗೆ ಬಂದಾಗ ನಾನೊಬ್ಬ ಗರತಿ ಗಂಗವ್ವನೆಂದು ಹೇಳಿಕೊಂಡುವ ನಿನ್ನಂತಹ ಹಾದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಕ್ಕಮಾದೇವಿ ಬೆತ್ತಲೆಯಾಗಿ ತಿರುಗಿದರು ಜನರ ಕಣ್ಣುಗಳ ಪಾದ ನೋಡುತ್ತಿದ್ದವು ವಿನಃ ಅವಳ ಎದೆಯನ್ನಲ್ಲ. ಈ ಕಲಿಯುಗದಲ್ಲಿ ಅದು ಈ ಹೈಬ್ರಿಡ್ ಕಾಲದಲ್ಲಿ ಕೃಷ್ಣ ದ್ರೌಪದಿಗೆ ಕೊಟ್ಟ ಅಕ್ಷಯ ಎಂಬರವನ್ನು ನಿನ್ನ ಮೈಗೆ ಸುತ್ತಿಕೊಂಡರು ಇದು ಒಂದು ಪ್ಯಾಷನ್ ಅಂತ ಈಗಿನ ಜನ ನಿನ್ನ ಪಾದ ನೋಡುವುದಿಲ್ಲ, ನಿನ್ನ ಎದೆ ನೋಡುತ್ತಾರೆ. ಕವಿ ಕಾಣದ ಕನಸಿಲ್ಲ, ರವಿ ನೋಡುವ ದಿನವಿಲ್ಲ, ಆಡ ಮುಟ್ಟದ ಸಪ್ಪಿಲ್ಲ, ಈ ಕರ್ಮೇಂದ್ರ ಮುಟ್ಟದ ಹೆಣ್ಣಿಲ್ಲ ಅಂದಾಗ ನವತಾರುಣದಲ್ಲಿ ಕಾಲಿಡುತ್ತಿರುವ ಈ ಕರ್ಮೇಂದ್ರನ ಕೈ ಹಿಡಿಯುವುದೇನು ಮಹಾ? ಈ ಸಮಾಜದ ಗರ್ತಿಯರಿಗೆ ನಿಂದನೆ ಮಾತನಾಡಿ ಅವರ ಪವಿತ್ರತೆಗೆ ಮೆಸಿ ಬರೆಯುವುದು ವರಿಸಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗ ಇಲ್ಲಿಂದ. ರಾಜಶ್ರೀ, ರಾಜ್ಯರ ಕಾಲದಿಂದಲೂ ಅಷ್ಟೇ ಅಲ್ಲ, ದೇವತೆಗಳ ಕಾಲದಿಂದಲೂ ಕುಳಿತು ಬಂದಿರುವ ಈ ಕಾಮರಸದ ಜೀವನ ನಿನ್ನಂತ ಬಳ್ಳ ಹುಡುಗಿಗೆ ಗೊತ್ತು. ಸೃಷ್ಟಿ ನಿರ್ಮಿಸಿದ ಬ್ರಹ್ಮ ಕಾಮದ ಆಸೆಗಾಗಿ ತನ್ನ ಮಗಳ ಸರಸ್ವತಿಯನ್ನು ಏಕೆ ಸಂಭೋಗಿಸಿದ? ವಿಶ್ವವನ್ನು ಗೆಲ್ಲಬಲ್ಲ ಮಹಾ ತಪಸ್ವಿ ವಿಶ್ವಾಮಿತ್ರ ಕಾಮದ ಆಸೆಗಾಗಿ ತಪಸ್ಸನ್ನು ನಿಲ್ಲಿಸಿ ಆ ವಾಹಿನಿಯನ್ನು ಏಕೆ ಸಂಭೋಗಿಸಿದ? ಅಂದಾಗ ನೀನೀಗ ಅಣ್ಣ ತಂಗಿಯರೆಂದು ತಿಂಗು ಬಡಿದು ಕುಳಿತರೆ ಈಗಲೇ ಬಂಡಗಟ್ಟು ಹೋಗುವೆ ನನ್ನ ಕೈಯಲ್ಲೇ. ನನ್ನನ್ನು ಬಂಡಗೊಳಿಸುತ್ತೇನೆ ಅಂತ ಪುಂಡನಂತೆ ಹಾರಾಡುತ್ತಿರುವ ಬಂಡ ನೀನು. ಹೆಣ್ಣಿನ ಪರಾಕ್ರಮ ನಿನ್ನಂತವರಿಗೆ ಹೇಗೆ ಗೊತ್ತಾಗಬೇಕು? ಹಿಂದೆ ದ್ರೌಪದಿಯನ್ನು ಬಂಡಗೊಳಿಸುತ್ತೇನೆ ಅಂತ ಹೋದ ಆ ದುಶ್ಯಾಸನ ತನ್ನ ರುಂಡವನ್ನು ಕಳೆದುಕೊಂಡ ಭೀಮನ ಕೈಯಲ್ಲಿ, ಸೀತೆಯನ್ನು ಹೊತ್ತುಕೊಂಡು ಹೋದ ಆ ರಾವಣ ತನ್ನ ಚೆಂಡನ್ನು ಕಳೆದುಕೊಂಡ ಆ ಶ್ರೀರಾಮನ ಕೈಯಲ್ಲಿ, ಹತ್ತದ್ರಲ್ಲಿ ತ್ರಿಲೋಕ ಮಾತೆಯರನ್ನು ಬಂಡಗೊಳಿಸುತ್ತೇನೆ ಅಂತ ಹೋದ ಶುಂಭ ನಿಶುಂಭರು ತಮ್ಮ ಚೆಂಡನ್ನು ಕಳೆದುಕೊಂಡ್ರು ಈ ಲೋಕದಲ್ಲಿ. ಅದೇ ರೀತಿ ನನ್ನನ್ನು ಮುಟ್ಟಲು ಬಂದಿದ್ದಾದ್ರೆ ಹಿಂದೆ ಹೋಗುವುದು ನಿನ್ನ ಚೆಂಡು ಬಲು ಎಚ್ಚರ. ಎಚ್ಚರ ನನಗ ಎಚ್ಚರ ಹೇಳುವ ಚಿಕ್ಕ ವಯಸ್ಸಿನ ಹುಚ್ಚ ಮುಂಡಿಯೇ, ಈಗ ನಿನ್ನ ಪ್ರಾಣ ಯಾರ ಕೈಯಿಂದ ಹೋಗುವುದು? ಎಚ್ಚರದಿಂದ ಮಾತನಾಡು. ಜನ್ಮ ಕೊಟ್ಟ ನಿನ್ನ ತಂದೆಯೇ ನಿಮ್ಮೆಲ್ಲರನ್ನು ಕೊಲೆಗೈದು ಎಲ್ಲ ಆಸ್ತಿಯನ್ನು ಎತ್ತಿ ತನ್ನ ಸೂಳಿಗೆ ಹಾಕಬೇಕೆಂದಿರುವಾಗ ನೀ ನನಗೆ ಎಚ್ಚರಿಕೆ ಹೇಳುವೆಯಾ? ರಾಜಶ್ರೀ, ನಿಮ್ಮೆಲ್ಲರನ್ನು ಕೊಲೆಗೈದು ಎಲ್ಲ ನಿಮ್ಮ ಆಸ್ತಿಯನ್ನು ಎತ್ತಿ ಹಾಕಿ ಕೊನೆಗೆ ನಿನ್ನ ಕುತ್ತಿಗೆಗೆ ತಾಳು ಕಟ್ಟಬೇಕೆಂದು ಬಂದಿರುವೆ. ಬೇಗನೆ ಅಪ್ಪಿಕೋ, ನಾನಿನ್ನ ಪ್ರೇಯಸಿ ಎಂದು. ಅದೆಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಸಾಧ್ಯವಿಲ್ಲ? ಹಾಗಾದರೆ ಈಗಲೇ ಕಣ್ತುಂಬ ನೋಡಿಕೋ ನಿನ್ನ ಸರ್ವ ಆಸ್ತಿ ಕಾಗದವನ್ನು. ಈಗ ಹೇಳು, ಅಣ್ಣನೆನ್ನುವುದು ಮರೆತು ಈ ಶ್ರೀಮಂತರ ಸತಿಯಾಗಿ ಬಾಳುವೆಯೋ ಅಥವಾ ನಿನ್ನ ಅಣ್ಣನಂತೆ ಬೀದಿ ಪಾಲಾಗಿ ತಂದೆ ತಾಯಿಯನ್ನು ಕಳೆದುಕೊಂಡು ಈ ಸಮಾಜದಲ್ಲಿ ಭಿಕ್ಷಕಿಯಾಗಿ ಬಾಳುವೆಯೋ? ಪೌರ್ಣದಿಂದ ಕುಳಿತರೆ ಮಾಡ ಹೋಗುವುದು ಖಂಡಿತ ರಾಜಶ್ರೀ. ಹಿಂದೆ ನೋಡಿದ ಮೊದಲು ಸಮಾಜದಲ್ಲಿ ಕೈ ಹಿಡಿದು ತಲೆ ಎತ್ತಿ ಬಾಳು. ನಿನ್ನ ತಂದೆ ನನ್ನ ಪ್ರಾಣವೇ ನನ್ನ ಕೈಯಲ್ಲಿರುವಾಗ
ನೀ ನನ್ನಿಂದ ಹೆದರಿ ದೂರ ಸರಿದರೆ ಏನು ಪ್ರಯೋಜನವಿಲ್ಲ. ನೀನಿಗೆ ನನ್ನ ಮಾತಿಗೊಪ್ಪಿ ನಿನ್ನ ಆಪ್ಸರೆ ನಾನೆಂದು ಒಪ್ಪಿಕೊಳ್ಳದಿದ್ದರೆ ಈ ಜಗದಲ್ಲಿ ನಾನೇ ರಾಜ, ನೀನೇ ರಾಣಿ. ಕೊನೆಯವರೆಗೂ ಈ ಮಾತನ್ನು ನಡೆಸಿಕೊಡುತ್ತೀರಾ ನೀವು? ನನ್ನಾಣೆ, ನಿನ್ನಾಣೆ, ಆ ದೇವರಾಣೆ. ಹೌದೇ? ನುಡಿಸಿನಿಂದ ಪ್ರೀತಿಯಿಂದ ಹೊರಬರುವ ಪ್ರೇಮರಾಗದ ತತ್ವ. ಸವಿಜೇನಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜೇನಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜೇನಿನಂತೆ. ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜೇನಿನಂತೆ. ಜನ್ಮ ಜನ್ಮ ಸಂಬಂಧ ಪ್ರೇಮ ಬಂಧ ಇದೇ ಜೀವನೀಯನಾದ ಪ್ರೇಮ ನಮ್ಮ ಗಾನ ಪ್ರೇಮ ನಮ್ಮ ಗಾನ ಭಾವವೆಲ್ಲ ಕೂಡಿ ಒಂದು ನನ್ನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜೇನಿನಂತೆ. ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜೇನಿನಂತೆ. ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ.
ರಾಜಶ್ರೀ, ನಾವು ಇಬ್ಬರು ಏಕಾಂತವಾದ ಕಾಲದಲ್ಲಿದ್ದಾಗ ಅದು ಯಾವುದೋ ಬೆಳಕನ್ನು ಕಂಡೆ. ಹೌದು ಪ್ರೇಕರ, ಆ ಬೆಳಕನ್ನು ಕೂಡ ನಾನು ಕಂಡೆ. ಅದು ಅಲ್ಲಿ ನೋಡಿ ಅವನು ಓದುತ್ತಿರುವುದನ್ನು. ಹೋ, ಅವನು ವಿಶ್ವನಾಥನಲ್ಲವೇ? ಹೌದು, ಆದ್ರೆ ಆ ಭಾವಚಿತ್ರವನ್ನು ತೆಗೆದುಕೊಂಡು ಯಾಕೆ ಹೊಡೆಯುವುದ ಅವನು? ಏನು, ನಮ್ಮ ಈ ಪ್ರೇಮ ವಿಲಾಸದ ಗುಟ್ಟನ್ನು ಕಟ್ಟಿ ತೆಗೆದುಕೊಂಡು ಓಡಿ ಹೋದನೆ ಆ ವಿಶ್ವನಾಥ. ರಾಜಶ್ರೀ, ಇದಕ್ಕೆ ನಾವೇನಾದರೂ ಒಂದು ಐಡಿಯಾ ಮಾಡಲೇಬೇಕು. ಅದನ್ನು ನೀವೇ ಹೇಳ್ಬೇಕಲ್ವಾ? ನೀನು ಅವನಂತೆ ನಟನೆ ಮಾಡಿ ಕೈ ಹಿಡಿದು ಹಾಡು ಕುಡಿದು ಅವನ ಮನಸ್ಸನ್ನು ಕಾಮಲೋಕಕ್ಕೆ ಬದಲಾಯಿಸಿ ಮುಚ್ಚು ಮರೆಯಲ್ಲಿ ಅವನಲ್ಲಿದ್ದ ನಮ್ಮ ಫೋಟೋವನ್ನು ಕದ್ದು ತರಬೇಕು. ಆಮೇಲೆ ಎನ್ನುವುದರಲ್ಲಿ ಏನಿದೆ ರಾಜಶ್ರೀ, ನಮ್ಮ ಫೋಟೋ ನಮ್ಮ ಕೈಗೆ ಸಿಕ್ಕ ನಂತರ ನನ್ನನ್ನು ಬಲಾತ್ಕರಿಸಲಿಕ್ಕೆ ಬಂದಿದ್ದೇನೆಂದು ನಿಮ್ಮ ತಂದೆಯವರಿಗೆ ಹೇಳಿ ಅವರ ಮನೆತನಕ್ಕೆ ಮಂಗಲ ನೀಡಿಸಿದರಾಯ್ತು. ಗುಡ್ ಐಡಿಯಾ. ನನ್ನ ಐಡಿಯಾ ಏನೋ ಚೆನ್ನಾಗಿದೆ, ನಿನ್ನ ಐಡಿಯಾ ಸಕ್ಸಸ್ ಆದರೆ ಸಾಕು. ಬಾ ಮೋಹಿನಿ, ಕಾಮದ ಮತ್ತಿನಲ್ಲಿ ತುತ್ತಾಗಿ ಬಳಲುತ್ತಿರುವ ಈ ದೇಹಕ್ಕೆ ಇನ್ನೊಂದು ಹೊಸ ರಾಗ ನುಡಿಸಿ ನಮ್ಮನ್ನು ತೃಪ್ತಿಪಡಿಸು. ಜೀವನ ಸಮಯ
ಜಯಶ್ರೀ, ನೀನೀಗ ಬೇರೆ ಹೋಗಿಬಿಡು. ಟಾಟಾ. ಬಾಯ್ ಬಾಯ್. ಹೋಗು ಹೋಗು ಹುಚ್ಚೆ ಹೆಣ್ಣೆ ಹೋಗು. ನನ್ನ ಕಪಟ ನಾಟಕದ ಕುತಂತ್ರ ನಿನ್ನಂತವಳಿಗೆ ಎಂದು ತಿಳಿಯಬಲ್ಲದು. ಖಾಲಿ ಕಾಗದ ಕೆಮರುಳಾದ ನೀನು ಹುರುಳಿಲ್ಲದ ಹೆಣ್ಣಾಗಿ ಬಂದು ಬಿದ್ದಿನ ನೀ ನನ್ನ ಕಾಲಡಿಯಲ್ಲಿ. ಜಯಶ್ರೀ, ನಿನ್ನಿಂದಲೇ ನಿನ್ನ ತಂದೆಯನ್ನು ಕೊಲೆ ಮಾಡಿಸಿ, ನಿನ್ನಿಂದಲೇ ನಿನ್ನ ಸರ್ವ ಆಸ್ತಿಯನ್ನು ಪಡೆದುಕೊಂಡು, ನಿನ್ನಿಂದಲೇ ನಿನ್ನನ್ನು ಅವಲೋಕಕ್ಕೆ ಕಳುಹಿಸಿ ಜಯಶ್ರೀಯ ಕೈ ಹಿಡಿದು ಬಾಳುತ್ತಿದ್ದ ನಿನ್ನಣ್ಣ ಜಯರಾಮನನ್ನು ಗುಂಡಿಸಿಕೊಂಡು ಕೊನೆಗೆ ಜಯಶ್ರೀಯ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಕರ್ಮಗೆಟ್ಟ ಕರಿನಾಗರ ಜಾತಿಯ ಕರ್ಮೇಂದ್ರನೇ ಅಲ್ಲ. ಸ್ವಾಮಿ, ಏನು ವಿಚಾರಿಸ್ತಾ ಕುಳಿತಿರುವಿರಾ ನೀವು? ಏನಿಲ್ಲ ಭಾಜಶ್ರೀ, ಸ್ವಲ್ಪ ವಿಚಾರಗ್ರಸ್ತನಾಗಿದ್ದೇನೆ. ನೋಡಿ, ಮೊದಲು ಈ ಚಹಾ ತೆಗೆದುಕೊಳ್ಳಿ, ನಿಮ್ಮ ತಲೆ ತಾನೇ ಸರಿ ಹೋಗುತ್ತದೆ. ನಿಮಗಾಗಿ ಪ್ರೀತಿಯಿಂದ ತಂದು ನೀವು ಕುಡಿಯಾಕೊಲ್ಲೆ ಅಂತಿರಲ್ಲ. ಜಯಶ್ರೀ, ಪ್ರತಿಯೊಂದು ಕಲ್ಲಿನಂತೆ ಜಯಶ್ರೀ ಕಲ್ಲಿನ ಪ್ರತಿಯೊಂದು ಶಿಲೆಯಂತೆ ನನ್ನ ತಲೆ ಎಂಬ ಕಲ್ಲಿನಲ್ಲಿ ನಾನಾದರದ ಮೂರ್ತಿ ಮನೆ ಮಾಡಿ ಕುಂತು ಬಿಟ್ಟಿದೆ. ಶಿಲೆ ಕೆತ್ತಿದಾಗ ನನ್ನ ತಂದೆ ಎಂಬ ಕಲೆಗಾರ ಮಾಜವನ ಮೂರ್ತಿಗಳನ್ನೇ ಚಿತ್ತರಿಸಿ ಬಿಟ್ಟಿದ್ದಾನೆ. ಅಂದಾಗ ನಾನು ಏನು ಕುಡುವುದಿಲ್ಲ, ನಾನು ಏನು ಮಾಡುವುದಿಲ್ಲ. ಆ ಶಿಲೆ ನೆಲೆ ಆಗಿಬಿಟ್ಟಿದೆ. ಅಂದ್ರೆ ಏನು ಸ್ವಾಮಿ ನಿಮ್ಮ ಮಾತಿನ ಅರ್ಥ ಗರ್ಭಿತವಾಗಿ ನಿನಗೆ ಪೂರ್ಣ ಪಿತ್ತರ್ಸಿ ಹೇಳಬೇಕೆಂದರೆ ನಿನಗೂ ಕೂಡ ಹೃದಯಘಾತವಾಗಬಹುದು. ಜಯಶ್ರೀ ಸ್ವಾಮಿ, ಏನಿದು ನೀವು ಆಡುವ ನುಡಿಯ ಮಾತುಗಳು? ನಾನು ಆಡುವ ನುಡಿಯ ನನ್ನ ಮಿಡಿಗಳ ಹೃದಯ ಹೊಡೆದು ಬರುತ್ತದೆ. ಜಯಶ್ರೀ, ಇದೇ ರೀತಿ ನಾನು ಕಲ್ಲು ಹಾಕಿ ಕುಳಿತರೆ ನೆಲೆನಿಲ್ಲದ ಕರ್ಮ ನಮ್ಮ ಜೀವ ತೆಗೆದೇ ಬಿಡಲಾರೆ. ಅದಕ್ಕಾಗಿ ನಾನು ಕತೆ ಮುಗಿಸಲೇಬೇಕಾಗಿದೆ. ಸ್ವಾಮಿ ನೋಡಿ, ಅಂತಹ ಅಪಘಾತಕ್ಕೆ ಕೆಲಸಕ್ಕೆ ಮಾತ್ರ ನೀವು ಕೈ ಹಾಕಬೇಡಿ ಸ್ವಾಮಿ. ಮುಂದೆ ನಿಮ್ಮ ನಾಳೆ ಹೆಚ್ಚು ಕಡಿಮೆ ಆದರೆ ನನ್ನ ಗತಿ ಏನು ಸ್ವಾಮಿ? ಮೊದಲ ಆ ದುರಚನೆ ಹೊಡೆದು ಹಾಕಿ ನಿಮ್ಮ ಹಾಗೆ ನೀವು ಹಿಡಿದುಕೊಳ್ಳಿ ಸ್ವಾಮಿ. ನನ್ನ ಹಾದಿಗಿಂತ ರಮಣತನ ಕೀರ್ತಿ ಹಾದಿ ಮುಖ್ಯವಾಗಿದೆ. ಜಯಶ್ರೀ, ಶ್ರೀಮಂತಿಗೆ ಸೋಪಾನದಲ್ಲಿ ಮೆರೆಯಬೇಕೆಂದ ನನ್ನ ಮನೆಯನ್ನು ನನ್ನ ಮನೆಯನ್ನು ಕಸದಕ್ಕಿಂತ ಕೀಳು ಹಾಕಿಸಿ ಬಿಟ್ಟ ಯಾವುದೋಪ ನಿರಾಪರಾಧಿ ಕೂಸನ್ನು ತಂದು ಜೋಪಾನ ಮಾಡಿ ಅವನಿಗೆ ಕರ್ಮೇಂದ್ರನ ಹೆಸರಿಟ್ಟ. ಇನ್ನು ಅವನ ಮಗನಂತೆ ನೋಡಿಕೊಂಡು ದೊಡ್ಡ ಡಕಾಯಿತನಕ್ಕೆ ಮಾಡಿಸಿ ನನ್ನನ್ನೇ ಪಾತಾಳಕ್ಕೆ ತುಳಿಯಲು ಕಟ್ಟಿಸಿದ್ದನು. ಜಯಶ್ರೀ, ಅಂದ್ರೆ ಆ ಕರ್ಮೇಂದ್ರ ನನ್ನ ಸೋದರನಲ್ಲ. ಜಯಶ್ರೀ, ನಮ್ಮ ವಂಶವನ್ನು ನೀನು ವಂಶ ಮಾಡಲು ಬಂದ ಸಾಕು ಮಗನಾಗಿ ಬಂದ ರಾಕ್ಷಸ ಸ್ವಾಮಿ. ಅದನ್ನು ಕೇಳಿದ ಸುಖದಿಂದ ಇರುವಂತ ಮೊದಲ ಹೇಳಿಲ್ಲ. ಜಯಶ್ರೀ, ಇಲ್ಲ ಸ್ವಾಮಿ, ಇಲ್ಲ, ಅದನ್ನ ನೀವು ಅದನ್ನ ಬಿಟ್ಟು ಹೇಳಲೇಬೇಕು. ಜಯಶ್ರೀ, ಹೌದ್ರಿ,
ಎಂದು ನೀವು ಹೇಳದಿದ್ದರೆ ನಾನು ಬದುಕುವುದಿಲ್ಲ ರೀ. ಅದ ನಾನು ಕೇಳದ ಸುಖದಿಂದ ಸಾಯೋದಕ್ಕಿಂತ ಕೇಳಿ ದುಃಖಕ್ಕೆ ಈಡಾಗಿ ನಾಳೆ ಸಾಯಬೇಡ. ಧರ್ಮದ ಬೀಗದಿಂದ ಬಳಕೆ ಹೊಡೆದು ತಿಂದು ಬಿಟ್ಟಿದೆ ಅಂದಾಗ ನೀರು ನೆಲೆಗೊಂಡು ಹೊಳೆಲ್ಲದ ಹೆಣ್ಣಾಗಬೇಡ. ಸುಮ್ಮನೆ ಕೈ ಹಿಡಿದ ಮೇಲೆ ಈ ಜಗನ ಕಣ್ಣಾಗಿ ಬಾಳು. ಸಮಯ ಬಂದಾಗ ತಾನೇ ಸರಿ ಹೋಗುತ್ತದೆ. ಇಲ್ಲ ಸ್ವಾಮಿ, ಇಲ್ಲ. ಹಿಂದೇಕೋ ನನ್ನ ಹೃದಯ ಹೊಡೆದು ನೀರಾಗುತ್ತದೆ ಸ್ವಾಮಿ. ನಿನ್ನ ಕೈ ಹಿಡಿದ ಗಂಡ ನಾನಿರೋದಲು ನೀನು ಯಾವತ್ತಿಗೂ ಚಿಂತಿಸಲು ಕಾರಣ ಜಯಶ್ರೀ. ಪವಿತ್ರ ತಾಯಿ ಅದಿ ಹಾಲ ಕುಡಿದ ಬೆಳೆದ ಈ ಗಂಡ ದೇಹಕ್ಕೆ ಬೇಕಾದ ಪುಟ್ಟ ಬುಡಾರಿಗಳ ಬಂದರು. ಅವರದ್ದು ಗುಂಡಿಗಿರಿಸಿ ಬಿಸಿ ರಕ್ತ ಕುಡಿದ ಶಕ್ತಿ ಈ ನಿನ್ನ ಗಂಡನದೇ. ಅಂದಾಗ ಮತ್ತೆ ನಿನ್ನ ಗಂಡನೇ ನೀರು. ಸ್ವಾಮಿ, ನೀವು ನಿಮ್ಮ ತಾಯಿಯನ್ನು ನೆನಪಿಸಿದ ತಕ್ಷಣವೇ ನನಗೂ ನನ್ನ ತಾಯಿ ನೆನಪಾಯಿತು ಅಷ್ಟೇ. ದುಃಖಿಸಿ ಕಮ್ಮನ ಮಿಡಕದಿರು ಜಯಸಿ. ಕಳೆದ ಹೋದ ತಾಯಿ ಮತ್ತೆ ಸಿಗುವಳಿ. ದೈವ ಯೋಗವನ್ನು ಗೆದ್ದವರು ಯಾರು? ವಿಧಿಗೆ ನಾವು ಎದುರಾಗಿಲ್ಲಲೇ ಬೇಕು. ಪುಂಡರಿಗೆ ಗಂಡಂತ ನಿನ್ನ ಅಣ್ಣನಿದ್ದಾನೆ. ಅನ್ಯಾಯ ಅಕ್ರಮ ಮಾಡುವರ ವ್ಯಕ್ತಿಯ ಮೇಲೆ ಕಾಲಿಟ್ಟು ಸತ್ಯದ ಕೀರ್ತಿ ಪದಕಿಡಿಯ ಹಿರಿಯ ಪೊಲೀಸ್ ಅಧಿಕಾರಿ ನಿನ್ನ ಗಂಡನಿದ್ದೇನೆ. ದೇವರಂತ ನಿನ್ನ ತಂದಿದ್ದಾನೆ ಅಂದಾಗ ನಿನ್ನ ಮಂದದ ಬುದ್ಧಿಯನ್ನು ಹರಿದು ಹಾಕಿಸಿ ಚಂದದಿಂದ ನಗುತ್ತವ. ನಕ್ಷತ್ರಗಳನ್ನು ನಗಿಸುವ ಚಂದ್ರ ನೀವಿರುವಾಗಲೇ ನಾನು ನಗುವುದಿಲ್ಲವೇ? ಆಗಾಗ ಚಂದ್ರ ಹಿಂಬಾಲಿಸಿದ ತಾರೆಗಂತ ಹೊಳೆದು ಹೂಗಳ ಹಿಂಬಾಲಿಸಿದ ಪರಿಮಳದಂತೆ ಸುವಾಸಿಕವಂತ ನಿನ್ನ ಕೂಗಿನ ಒಂದು ಹಾಡಬರಲೇ ನನ್ನ ಪ್ರಿಯತಮೆ? ಆಯ್ತು ನನ್ನ ಪ್ರಿಯತಮ. ನೀನು ಯಾವಿನಿ ಯಾವಿನಿ ಯಾವಮ್ಮ ನೀನು ಯಾವಿನಿ. ನಿನ್ನ ಚಂದವು ಚಂದ್ರಯಾಮಿನಿ, ನಿನ್ನ ಮುಗುಳವು ಚಂದ್ರಯಾಮಿನಿ, ನಿನ್ನ ಸ್ಪರ್ಶವು ಚಂದ್ರಯಾಮಿನಿ ಯಾಮಿನಿ ಯಾವಿನಿ. ನಿನ್ನ ಬಿಂಕವು ಚಂದ್ರಯಾಮಿನಿ, ನಯನಾಚಿಕೆ ಚಂದ್ರಯಾಮಿನಿ, ಬಿಸುಕಾಟವು ಚಂದ್ರಯಾಮಿನಿ ಯಾಮಿನಿ 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 ಯಾರಮ್ಮ ನೀನು ಯಾವಿನಿ. ಚಂದ್ರನಿಗೆ ಸ್ಫೂರ್ತಿ, ನವೆನದೆ ನವಿಲುಗಳಿಗೆ ಸ್ಫೂರ್ತಿ, ಹಾಡಲು ಕೋಗಿಲೆಗೆ ಸ್ಫೂರ್ತಿ, ನನಗೆ ಸ್ಫೂರ್ತಿ. ನಿಂತರೆ ಸೂರ್ಯನಿಗೆ ಸ್ಫೂರ್ತಿ, ನಡೆದೆಯಲ್ಲಿ ರಾಮನಿಗೂ ಸ್ಫೂರ್ತಿ, ಹಿಂದಿನ ವಿಷಯದಲ್ಲಿ ಈ ನಮ್ಮ ಕರುನಾಡಿಗೆ ಸ್ಫೂರ್ತಿ. ಸೌಂದರ್ಯ ಹೆಣ್ಣಿಗೆ ವಯಸ್ಸಿಗೆ ಕಿವಿಗಳು ಕೇಳಿಸಲು, ಚಿರುನಿಗೆ ಕಣ್ಣನ್ನು ಕಾಣಿಸಲು, ಮನಸ್ಸಿಗೆ ಕುಸದರ ಕನಸಲು, ಜನುಮಕ್ಕೂ ಮರೆಯದ ಬಂಧಗಳು. ಬಾಳಲಿ ಸಾವಿರ ತಿರುವು ಇದೆ, ಎಲ್ಲಕ್ಕೂ ಪ್ರೀತಿಯ ಗುರುತು ಇದೆ, ಪ್ರೀತಿಸುವ ಹೃದಯವು ನೀಡಲು ಯೋಚಿಸುವ ಸಮಯವು ಇದೆ. ಯಾಮಿನಿ ಯಾರಮ್ಮ
ಕೇಸರಿ ನಾನೀಗ ಅರ್ಜೆಂಟ್ ಹೋಗಲೇಬೇಕು. ಯಾಕೆ ಸ್ವಾಮಿ? ಜಾತಿ ಭೇದ ಗಲಭೆ ಎದ್ದು ನಾನು ಎಷ್ಟೋ ಜನಗಳು ಮಾಡಾಗಿದಂಗ SP ಆಫೀಸಿಂದ ಟೆಲಿಗ್ರಾಮ ಬಂದಿದೆ. ಅದಕ್ಕಾಗಿ ನನಗೆ ಬಂದೋಬಸ್ತ್ಗೆ ಹೋಗಲೇಬೇಕು. ಅಲ್ರಿ, ತುಂಬಾ ಗರ್ಭಿಣಿ ಆದ ನಾನು ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಯಾರಿರ್ರಿ ನಾನು? ಹಾಗೇನಿಲ್ಲ, ನಿನ್ನ ತಂದೆಯವರ ಹತ್ರ ನಿನ್ನ ಕಳಿಸಿ ಹೋಗುತ್ತೇನೆ. ಬೇಗ ನನ್ನ ಸುಟ್ಕೇಸು ನನ್ನ ಡ್ರೆಸ್ಗಳನ್ನು ರೆಡಿ ಮಾಡಿಕೊಂಡು ಬಾ. ಆಯ್ತ್ರಿ, ಈಗಲೇ ತೆಗೆದುಕೊಂಡು ಬರ್ತೀನಿ. ಓಹೋ, ನನ್ನ ಮಾವಂದರು. ಬನ್ನಿ ಬನ್ನಿ ಮಾವನವರೇ, ಈಗ ಬಂದಿರ. ಬನ್ನಿ ಬನ್ನಿ ಮಾವನವರೇ, ಕುಳಿತುಕೊಳ್ಳಿ. ಬನ್ನಿ ಸೋನತಾಣಿ ಈ ಕಡೆ. ಇರಲಿ ತಂಗಿ ಇಲ್ಲವೇ? ಇದ್ದಾಳೆ. ಯಾಕಂದ್ರೆ ನಾನೀಗ ಚೆಂಡು ಡ್ಯೂಟಿಗೆ ಹೋಗ್ಬೇಕಾದ್ರೆ ಅದಕ್ಕಾಗಿ ನನ್ನ ಡ್ರೆಸ್ ನನ್ನ ಸುಟ್ಕೇಸನ್ನು ರೆಡಿ ಮಾಡಲಿಕ್ಕಿದ್ದಾಳೆ. ಏನು ಟೆಲಿಗ್ರಾಮ್ ಬಂದಿದೆಯಾ? ಹೌದು ವಿಶ್ವನಾಥ್, ಜಾತಿ ಎಂಬ ಭೇದವನ್ನು ಎದ್ದು ನಾನು ಹೆಚ್ಚು ಹುತ್ತುತ್ತನಿಂದ ರೋಚಿಗೆ ಎದ್ದು ಎಷ್ಟೋ ಜನಗಳು ಪ್ರಾಣ ಬಲಿಗೆ ಹವಿ ತೆಗೆದರೆಂದು ಬೇಗ ಬರಬೇಕೆಂದು SP ಆಫೀಸಿಂದ ಟೆಲಿಗ್ರಾಮ ಬಂದಿದೆ. ಈಗ ಬಂದೀರಪ್ಪ? ಹೌದು ಮಗಳೇ, ಈಗಲೇ ಬಂದಿದ್ದೇನೆ. ಅಣ್ಣ, ಈಗ ಬಂದೀನಲ್ಲ? ಹೌದು ತಂಗಿ, ಈಗಲೇ ಬಂದೆವು. ದೇಶ್ರೀ, ಸಮಯಕ್ಕೆ ಸರಿಯಾಗಿ ಕರೆಯಲು ನನ್ನ ತಂದೆ ನನ್ನ ನಂಬರ್ ಬಂದಿದ್ದಾರೆ. ಅವರ ಜೊತೆಗೆ ಅವ್ರ ಮನೆಗೆ ಹೋಗಿ ಬಿಡು. ನಾನು ಮತ್ತೆ ಮುಂದಿನ ತಿಂಗಳು ರಜಾ ಸಿಕ್ಕಾಗ ಬರುತ್ತೇನೆ. ಅಪ್ಪ, ತಂಗಿನ ಕರೆದುಕೊಂಡು ಮನೆಗೆ ನಡೆ. ನಾನು ಇವರ ಜೊತೆ ಬಸ್ ಸ್ಟ್ಯಾಂಡ್ ಬಿಟ್ಟು ಬರುತ್ತೇನೆ. ಜಯಶ್ರೀ, ಗರ್ಭದ ನಿನಗೇನಾದರೂ ತೊಂದರೆ ಆದರೆ ಅದನ್ನು ಮನಸ್ಸಿಗೆ ಹಚ್ಚಿದರೆ ಸುಖದಲ್ಲಿರು. ನಾನು ಮತ್ತೆ ಮುಂದಿನ ತಿಂಗಳ ರಜಾ ಸಿಕ್ಕಾಗ ಬರುತ್ತೇನೆ.
ಬದುಕೆ ಬೇಡ ಪ್ರೀತಿ ನಮಗೆ ಇರಲಿ ಎಂಬುದನ್ನು ತಲೆ ಹಾಕಿ ಹೋಗುವುದಾಗಿದೆ. ಮುನ್ನ ಹಂಗೆಲ್ಲ ಕಣ್ಣೀರು ಹಾಕೋಬಾರ್ದ ಮಗಳೇ. ಅಪ್ಪಾಜಿ, ಕಣ್ಣೀರಿನ ಕತ್ತಲೆಯ ಸಂತಾಪದಿಂದ ದಿನ ದಿನಕ್ಕೂ ಉದ್ದೇಶ ನಿಂತಿದೆಯಪ್ಪ ಆ ಕಣ್ಣಿನ ತಂದ. ಹೀಗೆ ಸೇರಿಸಿಕೊಳ್ಳಲಿ ಆ ದುಃಖದ ದಾವಕನೆಯನ್ನು. ಜಯಶ್ರೀ, ನಿನ್ನ ತಂದೆ ಅಣ್ಣಂದ್ರೆ ಇನ್ನ ಜೀವಂತ ಇರುವಾಗ ಅದೇನಮ್ಮ ಹೇಳು ನಿನ್ನ ದುಃಖವನ್ನು. ಬೇಡಿದಾಗ ಹುಲಿ ಹಾಲು ತಂದುಕೊಡೋ ನಿನ್ನ ಅಣ್ಣ ಇರುವಾಗ ಅದೇನಮ್ಮ ನಿನ್ನ ಬೇಗ ಹೇಳು ನಿನ್ನ ದುಃಖವನ್ನು. ಅಪ್ಪಾಜಿ, ಆಚರಣೆ ಹೆಚ್ಚಾಗಿ ಓದಿ ಬಿಟ್ಟಿದೆಯಪ್ಪ ಆ ವಿಷಯಗಳನ್ನು. ವಿಷಯ ವಿಪರೀತಕ್ಕೆ ಹೇಳಿದು ಗಂಡಾಂತರ ತೆರೆಯನ್ನು ಬಾಗಿಕೊಂಡು ಇರಬಾರದು ಮಗಳೇ. ದೌರ್ಜನ್ಯದ ತೆರೆ ಬಂದಿತ್ತೆಂದು ಅದರಲ್ಲಿ ಮುಳ್ಳಿಗೆ ಸಾಯಬಾರದು. ಇದು ಎಂಬುದನ್ನು ಜಾತಿಗಾರ ಬೇಕಾದಷ್ಟು ಮೋಡಿ ಹಾಕಿದರು. ಅದನ್ನು ಎದುರಾಡುವ ಮೋಡಿಗಾರ ನಾವು ಆಗಬೇಕು ವಿನ ನೋಡುವ ಪ್ರೇಷಕ ನಾವು ಆಗಬಾರದು. ಅಂದಾಗ ಎಂತ ವಿಷಯದ ಬಗ್ಗೆ ಮಕ್ಕಾಗಿದ್ದ ಮಗಳೇ ನೀನು. ಅದೆಲ್ಲ ಮನೆಯಲ್ಲಿ ಹೇಳ್ತೀರಿ, ಬನ್ನಿಯಪ್ಪ ಮೊದಲು ಮನೆಗೆ ಹೋಗೋಣ. ಚಿತ್ರ ಭುಗಿಲೆಬ್ಬಿಸಿದೆ. ಹೇಗಾದ್ರೂ ಮಾಡಿ ನಾನು ಅದನ್ನು ಕದ್ದುಕೊಳ್ಳಲೇಬೇಕು. ಅಯ್ಯೋ ಕಾಪಾಡಿ, ಯಾರಾದ್ರೂ ಕಾಪಾಡಿ ನನ್ನನ್ನು. ಯಾರ ಮಾಡಿದ್ದು ಹೇಳಿದ ಮಾಡಿದ ಭಯದ ಕೂಗು ಯಾರಿಂದ ನಿನಗೆ ಈ ಅಪತ್ತು ಬಂದೊದಗಿತ್ತು? ಈ ಸತ್ಯದ ನೆಲಮ ಚಾಂಡಲ ಮತದಿಂದ ಪಾದಕ್ಕೆ ಅರ್ಪಿಸಿ ಬಿಡುವೆ. ಓಹೋ, ನೀನು ಕೆಟ್ಟದಾಗ ಮೇಲಿನ ಮಗಳ ಬಜಾರಿ. ನೋಡಿ, ನೀವೇನೇ ಅಂದ್ರೂ ಸರಿ, ಈ ಹೊತ್ತಿನಿಂದ ನನ್ನನ್ನು ಪಾರು ಮಾಡಲೇಬೇಕು. ಶೀಲ ಹಾಗೂ ಪ್ರಾಣದ ಭಯದಿಂದ ಒದ್ದಾಡುತ್ತಿರುವ ನನ್ನನ್ನು ಕಂಡು ನಿಮಗೆ ಕನಿಕರ ಅನ್ನೋದೇ ಬರೋದಿಲ್ವಾ? ಕನಿಕರ? ನಿಮ್ಮದ ಕಪಟ ಶ್ರೀಮಂತ ಹುಡುಗಿಯರ ನೋಡಿದ್ರೆ ಕನಿಕರ ಬರುವುದಿಲ್ಲ ರಾಜಾಶ್ರೀ, ಆಕ್ರೋಶ ಬರುತ್ತದೆ. ಯಾಕೆ? ಯಾಕಂದ್ರೆ ಅವರ ಮನಸ್ಸು ಸ್ವಲ್ಪ ಯಾವ ಹೊತ್ತಿನಲ್ಲಿ ಯಾವ ಹೊತ್ತಲ್ಲಿ ಸರಿ ಹೊರಬಂದು ಯಾವ ಹೊತ್ತನ್ನು ಸೇರಿ ಹೊರಬಂದು ಯಾವ ನಾಟಕದಲ್ಲಿ ಯಾರು ಕಚ್ಚುತ್ತದೆಂದು ಅನುಮಾನಕ್ಕೆ. ನೋಡಿ, ಶ್ರೀಮಂತರ ಹೆಣ್ಣೆಂದು ಮಾತ್ರಕ್ಕೆ ತಪ್ಪು ತಿಳಿದುಕೊಳ್ಳಬೇಡಿ. ನೀವೀಗ ನನ್ನನ್ನು ರಕ್ಷಣೆ ಮಾಡದೆ ಹೋದ್ರೆ ನಾನು ಖಂಡಿತವಾಗಿಯೂ ಬದುಕುವುದಿಲ್ಲ. ಏನು ನಿನಗೆ ಸಾವಿನ ಹೆದರಿಕೆಯ? ಹುಟ್ಟು ರಾಜಶ್ರೀ, ಹುಟ್ಟು ಸಾವನ್ನ ಗೆದ್ದು ನಿಮ್ಮ ಪಡೆದ ನಾಡಿನ ರಕ್ಷಣೆಗೆ ಹಣದ ಮದದಿಂದ ರೊಚ್ಚಿ ಗೆದ್ದು ಸಿಕ್ಕವರನ್ನು ಕೊಚ್ಚುತ್ತಲನ್ನು ಹೇಳಬಿಚ್ಚಿ ನಗು ನಗುತ್ತ ಕುಳಿತಿರುವನಲ್ಲ, ಅದಕ್ಕೆ ನನಗೆ ಈ ಪಾಪತ್ತು ಬಂದೊದಗಿತ್ತು. ಆ ಪಾಪಕ್ಕೆ ಹೊಣೆರು ನಾನಿನ ಬರುತ್ತೇನೆ. ನಿಲ್ಲಿ, ನೀವು ನನ್ನ ಮಾತಿಗೆ ವಿರೋಧಿಸಿ ಕೈ ಬಿಟ್ಟು ಹೋಗಬೇಡಿ. ನೀವು ನೋಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಓಡಿ ಬರುವಾಗ ಹೆದರಿ ಕಲ್ಲು ಕಾಲಿಗೆ ತಾಕಿ ಕಾಲಿಗೆ ತುಂಬಾ ಏಟಾಗಿದೆ. ನಡೆಯಲಾರದಷ್ಟು ಶಕ್ತಿಯನ್ನು ಕಳೆದುಕೊಂಡಿದ್ದೇನೆ. ಈಗ ನೀವು ನನ್ನ ಮನೆಯವರೆಗೂ ಬಿಟ್ಟಿದ್ದೆ ಆದ್ರೆ ನೀವು ಕೇಳಿದಷ್ಟು ಹಣ, ಸಿರಿ, ಸಂಪತ್ತನ್ನು ನನ್ನ ತಂದೆಗೆ ಹೇಳಿ ಕೊಡಿಸುತ್ತೀನಿ ನಾನು. ರಾಜಶ್ರೀ, ಆಸ್ತಿಯ ಕ್ರೋಸದ ಕಥಕಥನೆ ಕುದಿಯುತ್ತಿರುವ ನನ್ನ ಒಡಲಿಗೆ ಮತ್ತಷ್ಟು ತುಪ್ಪಚನೆ ಹತ್ತಿಸಬೇಡ ನಿನ್ನ ಆಸ್ತಿ ಎಂಬ ಬೆಂಕಿಯನ್ನು. ಈಗ ನಿನ್ನ ತಂದೆಗೆ ಹೇಳಿ ಕೊಡಿಸುತ್ತಿರುವ ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಹರಕು ಚಪ್ಪೋರಿಗೆ ಸಮಾನ. ನೋಡಿ, ನೀವು ಒಬ್ಬರ ಆಸ್ತಿ ಐಶ್ವರ್ಯಕ್ಕೆ ಆಸೆ ಮಾಡುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಬಂದ ಸಂಕಟದಿಂದ ನಿಮ್ಮನ್ನು ಬೇಡಿಕೊಂಡೆ, ಇಷ್ಟೇ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ, ನನ್ನದೇ ತಪ್ಪಾಯ್ತು. ನಿನ್ನನ್ನು ಕ್ಷಮಿಸುವ ಸಮಯ ಮುಂದೆ ಬಂದೇ ಬರುತ್ತದೆ. ನಾನಿನ್ನ ಬರುತ್ತೇನೆ. ನಿಲ್ಲಿ, ಒಂದು ಏನು ಅಸಹಾಯಕತೆ ಸ್ಥಿತಿಯಲ್ಲಿ ಎಂದು ಕಂಡು ಹಾಗೆ ಹೊರಟು ಹೋಗುತ್ತೀರಾ ನೀವು? ಸಿಟ್ಟು, ಸೇಡು, ದ್ವೇಷವನ್ನು ತುಂಬಿಕೊಂಡು ಮರ್ಯಾದೆಗೆ ಎದುರಿಸಬೇಡಿ. ನೀವು ನನ್ನನ್ನು ರಕ್ಷಣೆ ಮಾಡಲೇಬೇಕು. ಹೌದು, ಹೆಣ್ಣು ಯಾರಾದರೇನಂತೆ? ಒಂದು ಹೆಣ್ಣಿನ ಮಾನ ಕಾಪಾಡುವುದು ನಿಜವಾದ ಗಂಡಸಿನ ಧರ್ಮ. ಹಾ ರಾಜಶ್ರೀ, ನಿನ್ನ ಕಾಡಿನ ಚಾಂಡಲದಲ್ಲಿದ್ದರೂ ಬೇಗ ಹೇಳು. ಈಗಲೇ ಹೋಗಿ ಅವರಿಗೆ ಗುಂಡಿಗೆ ಸಿಳಿ ಬಿಸಿ ನೆತ್ತಗೆ ಕುಡಿದು ಬರುತ್ತದೆ. ನೋಡಿ, ನೀವು ಕೇಳಿದ ಕ್ಷಣ ಎಲ್ಲೂ ತಪ್ಪಿಸಿಕೊಂಡ್ರು ಅವರು. ಹಾಗಾದ್ರೆ ನೀನು ಇಲ್ಲಿ ನಿಂತುಕೋ, ನಾನು ಹುಡುಕಿ ಅವರನ್ನೇ ಸಿಳಿ ಬರುತ್ತೇನೆ. ಬೇಡ ವಿಶ್ವನ, ಅವ್ರು ಯಾರು ಎಂಬುದು ನಿಮ್ಗೆ ಹೇಗೆ ಗೊತ್ತಾಗಬೇಕು? ಸತ್ಯ ಈಗ ಮನೆಯವರೆಗೂ ಬಿಟ್ರೆ ಅಷ್ಟೇ ಸಾಕು ನನಗೆ.
ಹಾಗಾದ್ರೆ ಕುಳಿತುಕೊಂಡ ನಮ್ಮ ಮುಂಡಿಯ ಮೇಲೆ ಇಲ್ಲಿ ವಿಶ್ವರಾಜ್, ನಿಮ್ಮ ಗಂಡದೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯ ನನಗಿಲ್ಲ. ಅಂತದ್ರಲ್ಲಿ ಶಿವಯೋಗಿ ಸಾರ್ವಭೌಮರ ರೇಣುಕಾ ಮಾತೆ ಅವರ ಸ್ನಾನದ ನೀರನ್ನು ಸ್ನಾನ ಮಾಡಿ ಮುಖ ತೆಗೆದುಕೊಂಡು ಅವರ ಕುಷ್ಠ ರೋಗವನ್ನೇ ಮಾಯವಾಯಿತು. ಅದೇ ರೀತಿ ನಿಮ್ಮ ಕೈ ಸ್ಪರ್ಶದಿಂದ ನನ್ನ ನೋವೆಲ್ಲ ಮಾಯವಾಯಿತು. ಕೆಳಗಿಳಿಸ್ಬಿಡಿ ನನ್ನನ್ನು. ರಾಜಶ್ರೀ, ಏನು ಗಡಿ ಮಾತನಾಡುತ್ತಿರುವುದು? ಹೌದು ವಿಶ್ವನಾಥ್, ನಿಮ್ಮ ವಿಶಾಲವಾದ ಗುಣಕ್ಕೆ ನಾನು ಮನಸ್ಸೊತ್ತು ಹೋಗಿದ್ದೇನೆ. ನಿಮ್ಮಂತ ಬಡವರಿಗೆ ನಮ್ಮಂತ ಶ್ರೀಮಂತರು ನಾಚಿ ತಲೆ ಭಾವಿಸಲೇಬೇಕಲ್ವಾ? ರಾಜಶ್ರೀ, ನನ್ನ ಬಗ್ಗೆ ಅಷ್ಟೊಂದು ಬಣ್ಣಾಚಿ ಮಾತನಾಡ್ತಿಲ್ಲ, ಯಾಕೆ ರಾಜಶ್ರೀ? ಹೌದು, ಈ ನಿಮ್ಮ ಶೌರ್ಯ ಧೈರ್ಯಕ್ಕೆ ನಾನು ಮನಸ್ಸೊತ್ತು ಹೋಗಿದ್ದೇನೆ. ನಿಮ್ಮ ಕೈ ಹಿಡಿದು ಎಷ್ಟು ಹಾಡು ಮಲೆನಾಡಿನ ಮೈಸಿದೆ ಆರ ವಿಚಾರಿಸಲು ನನ್ನಯ ನಾಡಿಗೆ ನೀವೇ ಸಾಕ್ಷಿಗೆ ನೀವೇ ನನ್ನ ಚೆಲುವಿಗೆ ಸ್ನೇಹತೆ ಮರೆಯಬೇಡವೇ ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮವು ನಾಡಿ ಹೋಗಬೇಕಾದರೆ ಇದರಲ್ಲೇನೋ ಮೋಸ ಬರಲೇಬೇಕು. ಎಲ್ಲ ಮಾಟಗಾರತಿ ಮಾತಿನ ವೈರಾಗ್ಯವನ್ನು ತೋರಿಸಿ ನಿಮ್ಮ ಭಾವಚಿತ್ರದ ಫೋಟೋನ ಕತ್ತುಕೊಂಡು ಹೋಗಿದ್ರೆ ನಿರ್ಲಜ್ಜೆ. ಹಾವಿಗೆ ಹಾಲು ಉಳಿಸಿ ಬೆಳೆಸಿದರು, ಅದು ತನ್ನ ವಿಷ ಕಕ್ಕದೆ ಬಿಡಲಾರೆ ಎಂಬಂತೆ ನೀನೆಷ್ಟೇ ಪ್ರೀತಿಯಿಂದ ಮಾತನಾಡಿದರು ಆನಿನ ಕೆಟ್ಟ ವಿಷಯ ಗುಣಗಳ ಬಿಡಲಾರೆ ಎಂದಾಗ ನಾನಿನ ಗರ್ವ ಮುರಿಯೇ ಬಿಡಲಾರೆ. ನೋಡಿ ಏನು ಗಡ್ಸರದಾರಿ ಅಂತೀನಿ ಅಲ್ರಿ. ಚಂದ್ರ ನೀಟಾಗಿ ಒಂದು ಹೆಲ್ಸ್ ಹೊಡ್ಲಂದ್ರೆ ಸಾಕು. ಯಾವ್ದು ಕಣ್ಣು ಹೊಡಿತಿತ್ತು, ಯಾವ್ದು ಶಿಲ್ ಹೊಡಿತಿತ್ತು, ಯಾವ್ದು ಸುನ್ನಿ ಮಾಡ್ತೈತಿ ಒಂದು ಗೊತ್ತಾಗೋದಿಲ್ಲ. ಅಲ್ಲಲ್ಲ ಈ ಕಡೆ ಯಾವ್ದೋ ಒಂದು ಹುಲಿ ಬರಾಕತೈತೆ, ಅವನನ್ನು ಬರ್ಲಿ ಬರ್ಲಿ.
ರಾಮನಡೆ ಹನುಮಂತನ ರಾಮನಂದಡು ಹನುಮಂತಣ್ಣ ರಾಮನ ಭಕ್ತ ಹನುಮಂತಣ್ಣ ರಾಮನಂದಡು ಹನುಮಂತಣ್ಣ ರಾಮನ ಭಕ್ತ ಹನುಮಂತ ಕೋಟಿ ಕೇಳುವ ವೈದ್ಯರಿಗೆ ಕಾಟಿದ್ರೆ ನೀಟ್ ಮಾಡ್ತೀವಿ, ದಮ್ಮಿದ್ರ ದಮ್ಮೂರಿನ ಬೇರ್ ಕೊಡ್ತೀವಿ, ಕೆಮ್ಮಿದ್ರ ಕರ್ಬೇರ್ ಕೊಡ್ತೀವಿ. ಮಕ್ಕಳು ಹಾಲಾರ್ದವ್ರ ಮುದುಕಿಯರಿಗೆ ಒಂದು ಗಂಡು ಮಗುರು ಕೊಡ್ತೀವಿ, ಲಗ್ನ ಹಾಲಾರ್ದವ್ರಿಗೆ ಲಗ್ನ ಹುಡುಗನ ಕೊಡ್ತೀವಿ. ಬೇಕಿದ್ರ ದಕ್ಷಿಣ ಇಡಿ, ನಂತರ ಕೈ ಕೊಡಿ. ಏನ್ರಿ ರಾಮಕೊಂಡಡಿ ಅವ್ರ, ನಮ್ಗೊಂದ್ ಸ್ವಲ್ಪ ಭವಿಷ್ಯ ಹೇಳ್ತೀರೇನ್ರಿ? ಬಹುಶಃ ಹೇಳ್ತಿ ಅಂತ ಕೇಳ್ತೀಯಲ್ಲಮ್ಮ, ಬಹುಶಃ ಹೇಳ್ಬೇಕಂತ ನಿನ್ನ ದಾರಿ ನೋಡಿ ನೋಡಿ ಓಡಿ 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 ಬಂದೀನಿ. ಇರ್ಲಿ, ನಿನ್ನ ಹೆಸರೇನು? ನನ್ನ ಹೆಸರು ರೂಪಾಶ್ರೀ ಅಂತ. ಹಾ 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 ಹಾ, ಸೊಗಸಾದ ಹೆಸರು, ಸೊಗಸಾದ ಹೆಸರು. ಇರ್ಲಿ 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 ಇರ್ಲಿ, ಮದುವೆ ಆಗಿದೆಯಾ? ಅಯ್ಯೋ, ನನ್ನ ಮದುವೆದೊಂದು ದೊಡ್ಡ ಕಥೆನೇ ಐತ್ರಿ. ಅಲ್ರಿ, ನನ್ನ ಮದುವೆ ಆಗ್ಬೇಕಂತ ಹೇಳಿಕೆ ಆಟ ಅವನವನ ನಿಮ್ಮಂತ ರಾಮಕೊಂಡಡಿ ಹತ್ರ ಹೇಳ್ಬೇಕಂತ ಗಂಟೆ ಬಿಟ್ಟಿದ್ದೆ. ಅದು ಏನಾರ ನಾ ಹೇಳಿದ್ನೆ ಅಂದ್ರ ನಿಮ್ ರಾಮಕೊಂಡಡಿ ಕೈಯಾಗಿ ಹಿಡ್ಕೊಂಡಿದ್ದು ಉಲ್ಟಾಗಿ ನಿಂತ್ ಬಿಟ್ಟಿತ್ತು. ನಾನು ಅಂತ ಹೇಳಿ ತಡ್ಕೊಂಡಿನಿ. ಸ್ವಲ್ಪ ತಡ್ಕೋ ಅಮ್ಮ, ಸ್ವಲ್ಪ ತಡ್ಕೋ. ಸರಿಯಾಗಿ ನಿನ್ನ ಭವಿಷ್ಯ ನೋಡಿ ಹೇಳ್ತೀನಿ. ನಿನ್ನ ಮದುವೆ ಕಾರ್ಯ ಬೇಗ ಆಗೋಂಗ ನಾ ಮಾಡ್ತೀನಿ. ಅಷ್ಟ್ ಮಾಡ್ರಪ್ಪ ಯಪ್ಪ, ನಿಮ್ಗೆ ಪುಣ್ಯ ಬರ್ತ ನೋಡ್ರಿ ಅಪ್ಪ. ಪುಣ್ಯ ಬರುವುದರಲ್ಲಿ ಏನಿದೆ ಅಮ್ಮ? ಅನ್ಯರಿಗೆ ಒಳ್ಳೇದು ಮಾಡುವುದೇ ನನ್ನ ಧರ್ಮ. ನದಿ ಮೂಲ, ಋಷಿ ಮೂಲ, ಈ ಹೆಣ್ಣಿನ ಮೂಲ, ಇವು ಎಲ್ಲ ಅರಿತು ಬೆರತು ಕೂಡಿದು ಬಿಟ್ಟೀನಿ. ಅಂದಾಗ ಇವತ್ತು ನಿನ್ನ ಭವಿಷ್ಯ ಸಂಪೂರ್ಣ ಹೇಳ್ಬಿಡ್ತೀನಿ. ಮೊದಲು ಕೊಡು. ಏನ್ರಿ ಇದು ಕೊಡುದು? ಓ, ದಕ್ಷಿಣ ಕೊಡ್ಬೇಕಾ? ದಕ್ಷಿಣ ಅಲ್ಲಮ್ಮ, ಮೊದಲು ನಿನ್ನ ಕೈ ಕೊಡು. ಅಯ್ಯೋ, ನನ್ನ ಕೈ ನಮ್ಮಪ್ಪ ಯಾರ ಕೈಯಾಗಲೂ ಕೊಡ್ಬೇಡನ್ರಿ, ಅದಕ್ಕೆ ನಾ ಕೊಡಂಗಿಲ್ಲ. ಹರೇ ರಾಮ ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ರಾಮ ಹರೇ ರಾಮ. ಇದ್ರಾಗ ಕೆಟ್ಟಿ ನೋಡಮ್ಮ ನೀನು. ನಿಮ್ಮ ಅಪ್ಪ ಯಾರ ಕೈಯಾಗ ಕೈ ಕೊಡ್ಬೇಡ ಅಂದಲ್ಲ, ನಿನ್ ಕೆಲಸ ಎಲ್ಲ ಬುಷ್ ಆಗಕಂತ ಬಿಟ್ಟವು. ನೀ ನಿಮ್ಮ ಅಪ್ಪನ ಮಾತು ಕೇಳ್ಕೊಂತ ಕೂತು ಬಿಟ್ಟೆ ಅಂದ್ರ ನಿನ್ನ ತಲೆ ಮ್ಯಾಗ ನಿನ್ ತಲೆ ಮ್ಯಾಗ ತಟ್ಟು ಬರ್ತೈತಿ. ನಿನ್ನ ಮುಖದಾಗಿನ ರೇಖೆಗಳು ಹೇಳಕಂತವು. ಇದ್ರ ಮ್ಯಾಲೆ ನಿನ್ನ ಇಷ್ಟ, ವಿಚಾರ ಮಾಡು. ಹೌದಾ? ಹಂಗಾದ್ರೆ ಈಗ ನಾನು ಏನ್ ಮಾಡಂತೀರಿ? ಈಗ ನಾ ಏನ್ ಮಾಡ್ಲಿ ಅಂತ ವಿಚಾರ ಮಾಡ್ಕೊಂತ ಕೂತು ಬಿಟ್ಟೆ ಅಂದ್ರ ಕಾಲ ಮಿಂಚು ಹೋಗುತ್ತಾ. ಕಾಲು ಮಿಂಚು ಹೋದ ಮ್ಯಾಲೆ ಚಿಂತಿಸೋದರು ಬರಲ್ಲಮ್ಮ. ನೋಡಿಲ್ಲ, ಈ ಕೊಂಚಿನ ಪಾತ್ರಿ ಬಳಕೆ ಮಾಡ್ಲಿಕ್ಕಂದ್ರ ಹೆಂಗ ಜಂಗ್ ಹಿಡಿತೈತಿ, ಹಂಗ ನಾನ್ ನಿನ್ನ ಕೈ ಹಿಡಿದು ನಿನ್ನ ಜೀವನ ಶುದ್ಧ ಮಾಡ್ಲಿಕ್ಕಂದ್ರ ನಿನ್ನ ಜೀವನ ಜಂಗಿನಕ್ಕಿಂತ ಜಂಗ್ ಆಗತ್ತ. ಹೌದಾ? ಹಂಗಾದ್ರೆ ಮತ್ತೆ ಕರೆಕ್ಟ್ ಆಗಿ ಚಂದಾಗಿ ಹೇಳ್ಬೇಕಾರಿ. ಮೊದಲು ಕೈ ಕೊಡಮ್ಮ. ತಗೋರಿ. ಆಹಾ, ಇವಳೇನು ರಂಬೇನಾ? ಇಲ್ಲ ಊರುಷೇನ? ಇಲ್ಲ ಮೇಲಕ್ಕೆನ? ನಾ ಏನಂತ ವರ್ಣಿಸನಪ್ಪ. ಇವಳು ಹಡದವ, ಇವಳು ಚರ್ಮದಾಗ ಬಾಳೆಹಣ್ಣು ತುಂಬಿರ್ಬೋದನು. ಅಯ್ಯಯ್ಯೋ, ನನಗತ್ರ ಒಂದು ದಿಕ್ಕನ ತಿಳಿಲಾರ್ದಂಗ ಆಗೈತಿ. ಏ ರಾಮಕೊಂಡಡಿ, ನೀ ಏನ್ ಭವಿಷ್ಯ ಹೇಳಕತ್ತೀಯ, ಏನ್ ನಿಷೇಧಾಗ ಬಿದ್ದು ಉಳ್ಳಾಡಕತ್ತೀಯ? ಭವಿಷ್ಯ ಹೇಳಕತ್ತೀನಮ್ಮ. ಮತ್ ಹಂಗ್ಯಾಕ್ ಬಂದ್ ಹೇಳ್ತೀಯ? ಶೆಟ್ರಾಗ ಬಂದವ್ರಂಗ. ಇದು ಶಟ್ರೋಗ ಅಲ್ಲಮ್ಮ. ಈ ರೀತಿ ಹೆಣ್ಮಕ್ಳು ಕೈ ಹಿಚ್ಗಾಡಿದ್ರ ಅವನೇನ್ ಅದು ಶಟ್ರೋಗ ಅಲ್ಲಮ್ಮ. ಈಗ ಜಿಟ್ ರೂಪದಿಂದ ಮಂತ್ರ ಪಠಣ ಮಾಡಕಂತೀನಿ.
ಈ ರೀತಿ ಹೆಣ್ಮಕ್ಳ ಕೈ ಹೆಚ್ಚಿಗಿದ್ರ ಭವಿಷ್ಯ ಹೇಳಕ್ ಬರುತ್ತೆ ನಾವು ಜೋಕ್ಮಾರ ಹಳೆ ಜೋಕ್ಮಾರ ಅಲ್ಲ ಒಂದು ಕೊಡಬಾರ್ದ ಕೊಟ್ಟೆ ಅಂದ್ರೆ ನಿನ್ನ ತಂಬೂರಿನ ಗುರುಡಿ ತಳಗ್ ನೆಲಕ್ ಬಿದ್ದಿದ್ದು ಜೋಕೆ ಮೊದಲು ನನ್ನ ಕೈ ಬಿಡ. ಶ್ರೀರಾಮ ಶ್ರೀರಾಮ ಹರೇ ರಾಮ. ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡಿ ಅವ್ರ ಹಂಗೆ ಒಳಗಿನ ರೇಖೆಗಳು ಅವ್ರ ಅಂಗೈ ಒಳಗಿನ ರೇಖೆಗಳು ಚರ್ಮದ ಒಳಗ ಸೇರಿ ಬಿಟ್ಟಿರ್ತಾವಮ್ಮ. ಈರ್ಚಿ ಗಬಕ 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 ಕೇಳಿದ್ರ ಆ ರೇಖೆಗಳು ಮ್ಯಾಕ ಬಂದ್ಬಿಡ್ತಾವು. ಅವಾಗ ನಿನ್ನ ಬಹುಶಃ ಹೇಳಕ ಬರೋಬ್ಬರಿ ಆಗುತ್ತೆ ನೋಡು. ನೀ ಏನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡಮ್ಮ. ಕರೆಕ್ಟ್ ಹೇಳಿದ್ರ ನಿಮ್ಗ ದಕ್ಷಿಣ, ಈ ಸುಳ್ಳಪ್ಪಳ ಹೇಳಿದ್ರ ಆಗುತ್ತ ನನಗ ಶಿಕ್ಷಣ. ಹಾಗೆ ಆಗಲ್ಲಮ್ಮ. ನೋಡಮ್ಮ ನೋಡಮ್ಮ, ಹುಲಿಯಾಗಿ ಹುಟ್ಟಿದಿ, ಹುಲಿಯಾಗಿ ಮೆರೆದಿದಿ. ಒಬ್ಬರಿಗೆ ಬಗ್ಗಿ ಸಲ ಮುಡ್ದಕ್ಕೆಲ್ಲ, ಆದ್ರ ಹಿಡ್ದಟ ಬಿಟ್ಟಕ್ಕೆಲ್ಲ, ಅಡಿಗೆ ಮನಿ ಸೇರಿದಕ್ಕೆಲ್ಲ ನಿಮ್ಮ ಅಪ್ಪ ತಂದ ವರ ನಿನಗ ಮನಸ್ಸಿಗೆ ಇಲ್ಲ. ಹೌದಲ್ಲ? 100ಕ್ಕೆ 100 ಕರೆ ಐತೋಳ್ರಿ ನಿಮ್ಮ ಮಾತು ಪೀಸ್ ಮಾತು. ನೀನ್ ನೋಡಿದ ಬೇಕಂತಿ. ಆದ್ರೆ ಇದ್ರ ಗದ್ದಲ ನಡುವೆ ಇಬ್ರು ಪೊಲೀಸರು ಅದರಲ್ಲ, ಅವ್ರು ನಿನ್ನ ಮದುವೆ ಆಗ್ಬೇಕಂತ ಬೆನ್ನತ್ತಾರ. ಹೌದಕ್ರ? ಕರೆ ಕರೆ ಐತ್ರಿ ನಿಮ್ಮ ಮಾತು. ನೀ ಅದ್ರಾಗ ನೀ ಯಾರ ಮದುವೆ ಆಗ್ಬೇಕಂತ ಮಾಡಿದಿ? ನಾನು ಆ ಪೊಲೀಸ್ ಕಾಕಣ್ಣ ಮದುವೆ ಆಗ್ಬೇಕಂತ ಮಾಡಿದ್ವಿ. ಛೇ 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 ಉತ್ತಮ್ಮ. ಅವನ್ ಮದುವೆ ಮಾಡ್ಕೊಡ್ವ ಅಮ್ಮ, ಮದುವೆ ಮಾಡ್ಕೋಬೇಡ ಅವನ. ಅವಾಗ ಯಾಕಂದ್ರ ನಗುಮುರ್ಕು ಸುಳಿ ಐತಿ. ನಗುಮುರುಕು ಸುಳ್ಯ ಹಂಗಂದ್ರೆ ಏನ್ರಿ ಅದು? ನೋಡಮ್ಮ, ಅದು ನಗುಮುರ್ಕು ಸುಳಿ ಅಂದ್ರ ಅವ ಎಷ್ಟು ಮಂದಿ ಮದುವೆ ಹಾಕೋನ ಅಷ್ಟು ಮಂದಿನೂ ಸತ್ತು ಹೋಗ್ಬಿಡ್ತಾರ. ಅಂತದ್ರಾಗ ಈಗಾಗಲೇ ಅವ 10 ಮಂದಿ ಲಗ್ನ ಆಗಿದ್ದ, ಅವ್ರೆಲ್ಲರೂ ಸತ್ತು ಹೋಗ್ಬಿಟ್ಟಾರ. ಅಂತದ್ರಾಗ ನೀ ಅವನ ಮದುವೆ ಆಗ್ಬಿಟ್ಟೆ ಅಂದ್ರ ನೀ ಐತ್ರ ಮದುವೆ ಆದ ತಿಂಗಳದಾಗನ ಕೈಲಾಸ ಪಕ್ಕಿ ಅಂತ ಈ ನನ್ನ ಬಹುಶಃ ಹೇಳಕತ್ತಮ್ಮ. ಹೌದಾ ರೀ? ಮೇಲೆ ನಿನ್ ಇಷ್ಟ. ಅಯ್ಯೋ ಹಂಗಂದ್ರೆ ಇನ್ನ ನಮ್ದು ದಾರಿ ಹೆಂಗ್ರಿ ಮುಂದಂದು? ನೀ ಯಾಕೆ ಚಿಂತೆ ಮಾಡ್ತೀವಮ್ಮ? ನಾನು ಅದೀನಿಲ್ಲ ಇಲ್ಲಿ. ಇದನ್ನ ಚಿಂತೆ ಪರಿಹಾರ ಮಾಡಾಕ ಅವನ ಆಸೆ ಬಿಟ್ಟು ಆ ಪಾಪನ ಎಲ್ಲಿದ್ರು ಹುಡುಕೊಂಬಂದು ಇಲ್ಲಿ ಎಲ್ಲರ ಅದರ ನೋಡವ, ಅಲ್ಲಿ ಗುಡಿಯಿಂದ ಇರ್ಬೋದು, ಹುಡುಕೊಂಬಂದು ಈ ವಾರದಾಗ ಸಟ್ಟನ ಲಗ್ನ ಆಗಿಬಿಡ. ನೀವು ಹೇಳ್ದಂಗ ಆಗಿಲ್ರಿ ಅಪ್ಪಾರ. ಕಲ್ಲ ಮೇಲೆ ಕಲ್ಲಿಟ್ಟು ಜಿಜ್ಜಿದ ಗೆಳತಿ ನುಚ್ಚಾಗುವಂಗ ಮನಸ. ಏನೇನು ಕಟ್ಟಿಕೊಂಡು ಕುಂತಿತ್ತು ನೀನು ದೊಡ್ಡ ದೊಡ್ಡವ ಮನಸ, ದೊಡ್ಡ ದೊಡ್ಡವ ಮನಸ. ಕಲ್ಲ ಮೇಲೆ ಕಲ್ಲಿಟ್ಟು ಜಿಜ್ಜಿದ ಗೆಳತಿ ನುಚ್ಚಾಗುವಂಗ ಮನಸ. ಏನೇನು ಕಟ್ಟಿಕೊಂಡು ಕುಂತಿತ್ತು ನನಬೇಕು ದೊಡ್ಡ ದೊಡ್ಡವ ಕನಸ, ದೊಡ್ಡ ದೊಡ್ಡವ ಕನಸ. ಏನ್ಲಿ ರಾಮಗುಂಡ್ರಿ, ಏನೋ ಸುಳ್ಳು ಬಹುಶಃ ಹೇಳಕತ್ತಿಯಲ್ಲ, ಈಗ ನಿನ್ನ ಮೇಲೆ ಕಂಪ್ಲೇಂಟ್ ಬರ್ತೀನಿ ಮಗನ. ಕಂಪ್ಲೇಂಟ್ ಆಮೇಲೆ ಬರ್ಕೊಳಕಂತ್ರಿ, ಮೊದಲು ನೀವು ಒಟ್ಟು ಭವಿಷ್ಯ ಕೇಳ್ರಿ. ಬಾಳ ಚಂದ ಹೇಳ್ತಾರಿ ಇವ್ರ ಭವಿಷ್ಯ. ಸೆಟಪ್ ಯು ಶಟಾಪ್. ಏನು ಕಳ್ಳ ಮಂಡಿದ ರಾಮಕೊಂಡ್ರಿ, ಕಳ್ಳ ಮಾತು ಹೇಳಿ ಸುಳ್ಳು ಹೇಳಿ ಹಳ್ಳದಾಗಿನೇ ಬೇರೆ ತಂದ ನಿಮಗ ಮಳ್ಳ ಆಗೈತೆ ಅಂತೇಳಿ ಸಿಕ್ಕಿ ಹೆಣ್ಮಕ್ಳಿಗೆಲ್ಲ ನಿಮಗೆ ಬೇರೆ ಕೊಡಾಕ್ ಬಂದಿಯಲ್ಲ. ಈಗ ನಿನ್ನ ಹೆಸರಲ್ಲಿ ಹೆಗ್ಣ. ಹೌದಿಲ್ಲ ಕಾಳಿಗೆ? ಈ ಸಾಹೇಬ್ರು ಬಹುಶಃ ಕೇಳ್ತಾರ ಅಂದ್ರ ಇವ್ರಿಗೆ ಬಹುಶಃ ನಾ ಗ್ಯಾರಂಟಿ ಹೇಳ್ತೀನಿ ನೋಡ್ರಿ. ಶಟಪ್ ಯು ಶಟಪ್.